ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವೇಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां युग्मरुक्मव्यामोहतः तदितराणि तृणाय मेने अस्मद्गुरोर्भगवतोऽस्य देकसिन्धोः रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेत्य कृष्णकृतादरः नाथेन मुनिनाथेन भवेयं नाथवानहं यस्य नैगमिकं दत्तं हस्तामलगताङ्गतं यस्य सारस्वतस्रोतो कुलामोदवासितं श्रुतीनां विश्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनेतु समे देव श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीताभाष्यतात्पर्यचन्द्रिकां। श्रीमते रामानुजाय नमः। ಯೋಗದಶೆಯಲ್ಲಿ ಹೇಳಿ ಅದೆಲ್ಲ ಅನುಭವಗಳನ್ನೆಲ್ಲ ಇನ್ನು ಮುಂದೆ ಹೇಳುವ ಶ್ಲೋಕಗಳು 6ನೇ ಅಧ್ಯಾಯದಲ್ಲಿ. ಅದರಲ್ಲಿ ಅವನು ಯೋಗ ಮಾಡುತ್ತಿರುವವನಿಗೆ ಯಾವ ರೀತಿಯಲ್ಲಿ ಅವನ ಜ್ಞಾನವು ಆತ್ಮನಲ್ಲಿಯೇ ನೆಲೆಸಿರುತ್ತೆ ಅನ್ನೋದಕ್ಕೆ ಒಂದು ಉಪಮೆಯನ್ನು, ದೀಪದ ಉಪಮೆಯನ್ನಾಗಿ ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿತು. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮಾ ಸ್ಮೃತ ಯೋಗಿನಃ ಯತಚಿತ್ತಸ್ಯ ವಿಂಜತೋ ಯೋಗಮಾತ್ಮನಃ ಅಂತ ಹೇಳ್ಬಿಟ್ಟು ಇಲ್ಲಿ ದೀಪ ಅನ್ನುವ ಉಪಮೆಯನ್ನು ಕೊಟ್ಟಿರುವುದು ಯಾವ ಅಭಿಪ್ರಾಯದಿಂದ ಅಂದರೆ, ಸಿದ್ಧಾಂತದಲ್ಲಿ ನಮ್ಮ ತತ್ವಸ್ಥಿತಿಗೆ ಅನುಗುಣವಾಗಿ ಸ್ವಾಮಿ ದೇಶಿಕನು ಸ್ಪಷ್ಟಪಡಿಸ್ತಾರೆ. ಭಾಷ್ಯಕಾರರು ಅದನ್ನೇ ನಿಶ್ಚಲ ಸಪ್ರಭ ದೀಪವತ್, ನಿಶ್ಚಲ ಸಭ್ರಭ ದೀಪವತ್ ನಿವೃತ್ತ ಸಕಲೇತರ ಮನೋವೃತ್ತಿತಯ ನಿಶ್ಚಲೋ ಜ್ಞಾನಪ್ರಭಾತ್ಮ ತಿಷ್ಠತಿ. ಜ್ಞಾನಪ್ರಭ ಆತ್ಮ ಅಂದೆಲ್ಲ ಜ್ಞಾನಪ್ರಭೆ ಇದೆ. ಜ್ಞಾನ ಅಂತ ಹೇಳಿದ್ರೆ ಅವನ ಧರ್ಮಭೂತ ಜ್ಞಾನ ಸ್ವಯಂ ಪ್ರಕಾಶವಾದದ್ದು. ಇಲ್ಲಿ ಧರ್ಮಗಳಿಗೆ ಉಪಮ ಕೊಟ್ಟಿರುವಂತಹದ್ದು. ಉಪಮಾ ಅಂತ ಹೇಳಿರುವುದು ಸ್ವಾಮಿ ದೇಶಿಕನು ಸ್ಪಷ್ಟಪಡಿಸ್ತಾರೆ. ಉಪಮಾ ಇತಿ ದೃಷ್ಟಾಂತಗತಂ ಸಾಧರ್ಮ್ಯಂ ಅತ್ರ ನಿರ್ದಿಶ್ಯತೆ. ಸಾಧರ್ಮ್ಯ ಸಮಾನ ಧರ್ಮತೆ. ದೀಪಕ್ಕೂ ಕೂಡ ಪ್ರಕಾಶ ಅನ್ನುವ ಧರ್ಮವಿದೆ, ಆತ್ಮನಿಗೂ ಕೂಡ ಜ್ಞಾನ ಪ್ರಕಾಶ ಸ್ವಯಂ ಪ್ರಕಾಶವಾದ ಧರ್ಮಭೂತ ಜ್ಞಾನವಿದೆ, ಧರ್ಮವಾದ ಒಂದು ಜ್ಞಾನವಿದೆ. ಸ್ವರೂಪವು ಜ್ಞಾನವಾದರೂ ಅವನ ಧರ್ಮವೂ ಕೂಡ ಜ್ಞಾನ. ಆದ್ದರಿಂದ ಇಲ್ಲಿ ದೃಷ್ಟಾಂತ ದೀಪ, ಪ್ರಭೆಯೊಡನೆ ಕೂಡಿರುವ ದೀಪವು ಹೇಗೆ ಗಾಳಿ ಇಲ್ಲದೆ ಇರುವಾಗ ಸ್ವಲ್ಪವೂ ಚಲಿಸದೇ ಇರುವುದೋ ಹಾಗೆ ಆತ್ಮನು ಪ್ರಭೆಯೊಡನೆ ಕೂಡಿದ ಆತ್ಮ ಅಂದರೆ ಧರ್ಮಭೂತ ಜ್ಞಾನದೊಡನೆ ಇರುವ ಆತ್ಮನಿಗೂ ನಿಶ್ಚಲವಾದ
ನಿಶ್ಚಲವಾಗಿರ್ತಾನೆ ಅಂತ ಹೇಳಿದ್ರೆ ಅವನ ಜ್ಞಾನವು ಮನಸ್ಸಿನ ಮೂಲಕ ಬೇರೆ ಕಡೆಯಲ್ಲೆಲ್ಲಿಯೂ ಪ್ರಸರಿಸದೆ ಆತ್ಮನಲ್ಲಿಯೇ ಸ್ಥಿರವಾಗಿ ನೆಲೆಸಿರುತ್ತೆ ಅನ್ನುವಂತಹ. ಆದ್ದರಿಂದ ಈ ಪ್ರಭೆ ಅಂತ ಹೇಳುವಂತಹ ದೀಪದ ಪ್ರಕಾಶಕ್ಕೆ ಪ್ರತಿಧರ್ಮವಾದದ್ದು ಈ ದೃಷ್ಟಾಂತದಲ್ಲಿ ಜೀವಾತ್ಮನ ಧರ್ಮಭೂತ ಜ್ಞಾನ. ನನ್ನ ಪ್ರಭಾಯಾಶ್ಚ ಪ್ರತಿಧರ್ಮ ಜ್ಞಾನಂ. ಆದ್ದರಿಂದ ಅದನ್ನು ಆ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ವರೂಪವು ನಿಶ್ಚಲವಾಗಿಯೇ ಇದೆ ಯಾವಾಗಲೂ. ಸ್ವರೂಪದಲ್ಲಿ ಯಾವ ಚಲನೆ ಯಾವುದೂ ಇರೋದಿಲ್ಲ. ಧರ್ಮಭೂತ ಜ್ಞಾನವೇ ಪ್ರಸರವಾಗಿ ವಿಷಯಗಳನ್ನೆಲ್ಲ ಗ್ರಹಿಸುತ್ತೆ. ಆದ್ದರಿಂದ ಇದು ಸ್ವರೂಪದ ವಿಷಯದ ದೃಷ್ಟಾಂತವಲ್ಲ. ಪ್ರಭಾ ಅನ್ನೋದೇ ಇಲ್ಲಿ ಪ್ರಧಾನವಾದದ್ದು. ಧರ್ಮದಲ್ಲಿ ಸಾಧರ್ಮ್ಯ ಅದು ಹೇಳಲ್ಪಟ್ಟಿದೆ ಅಂತ ಹೇಳಿ. ಆತ್ಮನ ನಿಶ್ಚಲತ್ವ ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ಸ್ವರೂಪ ನಿಶ್ಚಲವಾಗಿಯೇ ಇದೆ, ಆದರೆ ಧರ್ಮಭೂತ ಜ್ಞಾನವು ನಿಶ್ಚಲವಾಗಿರೋದಿಲ್ಲ. ಆದ್ದರಿಂದ ಬದ್ಧ ಸ್ಥಿತಿಯಲ್ಲಿ ಮನಸ್ಸಿನ ಮೂಲಕ ಅನೇಕ ಇಂದ್ರಿಯಗಳ ಮೂಲಕ ವಿಷಯಗಳಲ್ಲಿ ಪ್ರಸಾರವಾಗ್ತಾ ಇರುತ್ತೆ. ಅದನ್ನೆಲ್ಲ ತಡೆದು ಹಿಂತಿರುದು ಆತ್ಮನಲ್ಲಿ ತಿರುಗಿಸ್ಬೇಕು. ಅದುವೇ ಇಲ್ಲಿ ಯೋಗದಲ್ಲಿ ಮಾಡುವಂತಹ ವಿಷಯ. ಆತ್ಮಧ್ಯಾನ ಮಾಡುವಾಗ ಆ ರೀತಿ ಏರ್ಪಡುತ್ತೆ. ಆದ್ದರಿಂದ ಆತ್ಮನಃ ನಿಶ್ಚಲತ್ವಂ ಚಾತ್ರ ಸ್ವಪ್ರಭಾಭೂತ ಜ್ಞಾನಸ್ಯ ವಿವಿಧ ಪ್ರಸರಣ ನಿವೃತ್ತಿ. ತನ್ನ ಪ್ರಭೆಯ ಸ್ಥಾನದಲ್ಲಿರುವ ಧರ್ಮಭೂತ ಜ್ಞಾನ ಅಂತ ಹೇಳುವುದು ಜ್ಞಾನ, ಅದು ಬೇರೆ ಕಡೆಯಲ್ಲಿಯೂ ಹೋಗದೇ ಇರುವ ಹಾಗೆ ಮಾಡೋದು, ಆತ್ಮನಲ್ಲಿಯೇ ನೆಲೆಸಿರುವಂತೆ ಮಾಡೋದು. ಆದ್ದರಿಂದ ಸಾಚ ಭಾಷ್ಯ ವಿಶೇಷು ಮನೋವೃತ್ತೇರೇವ ಅಭಾವಾತ್. ಹೊರಗಿನ ವಿಷಯಗಳಲ್ಲಿ ಮನಸ್ಸಿಲ್ಲ, ವೃತ್ತಿಯೇ ಇಲ್ಲದೆ ಇರೋದ್ರಿಂದ ಸಂಸಾರ ದಶಾಯಾಂಚ ಜ್ಞಾನಸ್ಯ ಇಂದ್ರಿಯ ದ್ವಾರ ಏವ ಪ್ರಸರಣಾತ್ ಇತಿ. ಆದ್ದರಿಂದ ಮನೋವೃತ್ತೇ ಏವ ಅಭಾವಾತ್ ಅಂದರೆ ಬಾಹ್ಯ ವಿಷಯಗಳಲ್ಲಿ ಮನೋವೃತ್ತಿಯೇ ಹೋಗೋದಿಲ್ಲ, ಜ್ಞಾನವೇ ಪ್ರಸರವಾಗುವುದು. ಸಂಸಾರ ದಶೆಯಲ್ಲಿ ಜ್ಞಾನವೇ ಇಂದ್ರಿಯಗಳ ದ್ವಾರ ಪ್ರಸರವಾಗುತ್ತೆ. ಆದ್ದರಿಂದ ಮನಸ್ಸಿನ ಮೂಲಕ ಹೋಗಿ ಇಂದ್ರಿಯಗಳ ಮೂಲಕ ಅನೇಕ ವಿಷಯಗಳನ್ನು ಗ್ರಹಿಸುತ್ತೆ ಧರ್ಮಭೂತ ಜ್ಞಾನ. ನಮ್ಮ ಧರ್ಮಭೂತ ಜ್ಞಾನವು ಅದು ಯಾವುದು ಇಲ್ಲದೆ ಇದ್ದರೆ ಆತ್ಮನಲ್ಲಿಯೇ ನಿಲ್ಲಿಸಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸ್ಮೃತ ಅಂತ ಹೇಳಿದಾಗ ಸಮಾಧಿ ದಶಾ ಸಂದರ್ಶಿಭಿ ಯೋಗಿಭಿ ಉಪಮಾ ಸ್ಮೃತ. ಯಾರಿಂದ ಸ್ಮರಿಸಲ್ಪಟ್ಟಿತು? ಸ್ಮರಣೆ ಸ್ಮೃತಿಗಳು ಅಂತ ಹೇಳಿದ್ರೆ ಋಷಿಗಳು, ಜ್ಞಾನಿಗಳು, ಯೋಗಿಗಳು ನಮಗೆ ತಿಳಿಸಿಕೊಡುವಂತಹ ವಿಷಯ. ಅವರು ಸಮಾಧಿಯನ್ನು ಅನುಭವಿಸಿ ಅಲ್ಲಿ ಕಂಡಂತಹ ಅನುಭವವನ್ನು, ಅನುಭವಿಸಿದಂತಹ ಆತ್ಮಸ್ವರೂಪವನ್ನು ತಿಳಿಸಿದ್ದಾರೆ ಅನ್ನೋದನ್ನು ಕೃಷ್ಣನು ಹೇಳ್ತಾ ಇರೋದು. ಅದಾದ ಮೇಲೆ ಯೋಗ ದಶೆಯಲ್ಲಿ ಹೇಗಿರುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ತಾರೆ. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ತತ್ರ ಚ ಏವ ಆತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಃ ಚಲತಿ ತತ್ವತಃ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ. ಅನೇಕ ಶಬ್ದಗಳಿಗೆ ನಮ್ಮ ಸಿದ್ಧಾಂತದಲ್ಲಿ ಜ್ಞಾನ ಸ್ವರೂಪ ಹೇಗಿದೆ, ಆತ್ಮಸ್ವರೂಪದ ಅನುಭವ ಹೇಗಿರುತ್ತೆ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ತಾರೆ ಇಲ್ಲಿ. ಆದ್ದರಿಂದ ಆತ್ಮಸ್ವರೂಪವು ಜ್ಞಾನಾನಂದ ಸ್ವರೂಪವೇ ಆತ್ಮಸ್ವರೂಪವು. ಆದ್ದರಿಂದ ಅದರಲ್ಲಿಯೂ ಒಂದು ಆನಂದವಿದೆ. ಆದ್ದರಿಂದ ಅದನ್ನೇ ಅನುಭವಿಸಿದರೆ ಸ್ವರೂಪವೇ ಆನಂದವಾದ್ದರಿಂದ ಇವನಿಗೆ ಆನಂದ ಉಂಟಾಗುತ್ತೆ ಅನ್ನೋದು ಅದಕ್ಕೆ ಅನುಗುಣವಾಗಿ ಶಬ್ದಗಳನ್ನು ಇಲ್ಲಿ. ಯಾಕೆಂದರೆ ಅನೇಕ ಶಬ್ದಗಳಿಗೆ ಅನೇಕ ಅರ್ಥಗಳು ಹೇಳಬಹುದು, ಸಂಭವವಿದೆ. ಆದ್ದರಿಂದ ಅನಿರ್ವಿಣ್ಣ ಅಂತ ಹೇಳಿದ್ರೆ ನಿರ್ವೇದ ಅಂತ ಹೇಳಿದ್ರೆ ನಿರ್ವೇದ ಇಲ್ಲದೆ ಇರೋದು, ಅನಿರ್ವಿಣ್ಣ ಚೇತಸ ಮೊದಲಾದಕ್ಕೆ ಈ ರೀತಿ. ಉಪರಮತೆ ಅಂತ ಹೇಳುವಾಗ ಯತ್ರ ಉಪರಮತೆ ರಮು ಕ್ರೀಡಾಯಾಮ್ ಅಂತ ಧಾತು ರಮತೆ ಅಂತ ಹೇಳೋದಕ್ಕೆ. ಆದ್ದರಿಂದ ಅಲ್ಲಿ ಸಂತೋಷದಿಂದ ಇರುವಂಥದ್ದು. ಉಪರಮತೆ ಅಂದರೆ ಸಂತೋಷ ಪಡ್ತಾನೆ ಅಂತ ಅರ್ಥ, ಶಾಂತವಾಗಿಬಿಡುತ್ತೆ ಅಂತ ಅರ್ಥವಲ್ಲ. ಯತ್ರ ಉಪರಮತೆ ಚಿತ್ತಂ
ಅವನ ಜ್ಞಾನವು ಸಂತೋಷ ಪಡುತ್ತೆ. ನಿರುದ್ಧಂ ಯೋಗ ಸೇವೆಯ ಯೋಗದ ಸೇವೆಯಿಂದ ಅವನ ಚಿತ್ತವು ಆತ್ಮನಲ್ಲಿಯೇ ಇರುವಾಗ ಸಂತೋಷವಾಗಿ ಇರುತ್ತೆ. ಅದನ್ನು ಬೇರೆ ಎಲ್ಲ ಕಡೆಯಿಂದಲೂ ತಡೆಯಲ್ಪಟ್ಟಿರುತ್ತೆ. ನಿರುದ್ಧಂ ಬೇರೆ ಎಲ್ಲ ಕಡೆಯಿಂದಲೂ ಎಲ್ಲ ವಿಷಯಗಳಿಂದಲೂ ತಡೆಯಲ್ಪಟ್ಟಂತಹ ಯಾವ ಕಾರಣದಿಂದ ಅಂದರೆ ಆತ್ಮಸೇವೆಯ ಅಂತ ಹೇಳಿದ್ರು. ಆತ್ಮಸೇವೆಯ ಇದು ಅತಿಶಯಿತವಾದ ಸುಖ ಅಂತ ಸಂತೋಷ ಪಡುತ್ತೆ ಅಲ್ಲಿ. ಮತ್ತೆ ಯಾವ ಯೋಗದಲ್ಲಿರುವಾಗ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ, ನನ್ನ ಮನಸ್ಸಿನಿಂದಲೇ ತನ್ನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಬೇರೆ ಯಾವುದರ ಒಂದು ಅಪೇಕ್ಷೆಯೂ ಇಲ್ಲದೆ ಅದರಲ್ಲಿಯೇ ಸಂತೋಷ ಪಡ್ತಾನವನು. ಆತ್ಮಾನಂ ಪಶ್ಯನ್ ಆತ್ಮನಿ, ಆತ್ಮನಿ ಎನ್ನುವುದು ಎರಡೂ ಕೂಡ ಆತ್ಮನನ್ನೇ ತಿಳಿಸುತ್ತೆ. ಆತ್ಮನ ಅನ್ನೋದು ಮನಸ್ಸನ್ನು ತಿಳಿಸುತ್ತೆ. ಮನಸ್ಸಿನಿಂದ ಆತ್ಮಾನಂ ಪಶ್ಯನ್, ಆತ್ಮನನ್ನು ಸಾಕ್ಷಾತ್ಕರಿಸಿ ಆತ್ಮಾನಂ ಪಶ್ಯನ್, ತನ್ನಲ್ಲಿ ತನ್ನ ಸಾಕ್ಷಾತ್ಕಾರದಿಂದ ಸಂತೋಷ ಪಡ್ತಾನೆ ಅಂತ ಅರ್ಥ. ತನ್ನನ್ನೇ ನೋಡಿಕೊಂಡು ಆತ್ಮನಿ ಅಂತ ಹೇಳಿದ್ರೆ ಬೇರೆ ಯಾವ ಒಂದು ವಿಷಯದಲ್ಲಿಯೂ ಅವನಿಗೆ ಪ್ರವೃತ್ತಿ ಇರೋದಿಲ್ಲ. ಆದ್ದರಿಂದ ಆತ್ಮನಲ್ಲಿಯೇ ಸ್ಥಿರವಾಗಿರುವಂತಹ ಮನಸ್ಸಿನಿಂದ ಇದು ಸುಖಂ ಆತ್ಯಂತಿಕಂ ಯತ್ತತ್, ಬಹಳ ನಿರತಿಶಯವಾದ ಸುಖ ಅಂತ ಹೇಳಲ್ಪಟ್ಟಿದೆ. ಅದು ಹೇಗೆ ತಿಳಿಯಬಹುದು ಅಂದರೆ ಬುದ್ಧಿಗ್ರಾಹ್ಯಂ ಅಂತ ಹೇಳಿ, ಬುದ್ಧಿ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ. ಇಲ್ಲಿ ಜ್ಞಾನದಿಂದಲೇ ತಿಳಿಯಬಹುದು. ಯಾಕೆ ಅಂತ ಹೇಳಿದ್ರೆ ಇದು ಅತೀಂದ್ರಿಯವಾದ ವಿಷಯವಾದ್ದರಿಂದ ಜ್ಞಾನದಿಂದ ತಿಳಿಬೇಕು ಅವನು. ಅತೀಂದ್ರಿಯಂ ವೇತ್ತಿ ಯತ್ರ ನ ಚ ಏವ ಅಯಂ ಸ್ಥಿತಃ ಚಲತಿ ತತ್ವತಃ, ತತ್ವಸ್ಥಿತಿಯಲ್ಲಿ ಇರ್ತಾನವನು. ಆದ್ದರಿಂದ ತತ್ವತಃ ಅಂದರೆ ಅದರ ಭಾವದಿಂದಲೇ ಇರುವ ಒಂದು ಸ್ಥಿತಿಯಿಂದ ಚಲಿಸುವುದಿಲ್ಲ ಅವನು, ಅದರಲ್ಲಿಯೇ ಸ್ಥಿರವಾಗಿ ಇರ್ತಾನೆ. ಆತ್ಮಸಾಕ್ಷಾತ್ಕಾರ ಮಾಡಿಕೊಂಡಾಗ ಅದನ್ನು ಪಡೆದು ಬಿಟ್ಟರೆ ಅವನಿಗೆ ಬೇರೆ ಯಾವುದು ಕೂಡ ಇದಕ್ಕಿಂತ ಅಧಿಕವಾದದ್ದು ಅಂತ ತಿಳಿಯೋದಿಲ್ಲ. ಎಂ ಲಬ್ಧ್ವಾಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ, ಅಪರಂ ಲಾಭಂ ಅಧಿಕಂ ನ ಮನ್ಯತೆ. ಅದನ್ನು ಯಾವುದನ್ನು ಪಡೆದು ಬೇರೆ ಯಾವುದು ಕೂಡ ಇದಕ್ಕಿಂತ ಅಧಿಕ ಅಂತ ತಿಳಿಯೋದಿಲ್ಲ, ಆಗಿರ್ತಾನೆ. ಯಸ್ಮಿನ್ ಸ್ಥಿತಃ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ, ಬಹಳ ದೊಡ್ಡ ದುಃಖ ಬಂದರೂ ಕೂಡ ಸ್ವಲ್ಪ ಕೂಡ ಚಲಿಸೋದಿಲ್ಲ ಇವನು. ಎಷ್ಟು ದುಃಖ ಬಂದರೂ ಕೂಡ ಸ್ವಲ್ಪವೂ ಚಲಿಸೋದಿಲ್ಲ. ಇಲ್ಲಿ ಶಂಕರಾಚಾರ್ಯರ ಭಾಷೆಯಲ್ಲಿ ಗುರುಣಾಪಿ ದುಃಖೇನ ಅಂತ ಹೇಳಿದಾಗ ಬಹಳ ದೊಡ್ಡ ದುಃಖ ಅಂದರೆ ಶಸ್ತ್ರಪಾತಾದಿ ದುಃಖ ಅಂತ ಹೇಳಿದ್ರು. ಭಾಷ್ಯಕಾರರು ಹಾಗೆ ಇಲ್ಲ, ಗುಣವತ್ ಪುತ್ರ ವಿಯೋಗೇಪಿ ಅಂತ ಹೇಳ್ತಾರೆ. ಆ ರೀತಿಯಾದ ದುಃಖ ಬಂದರೂ ಕೂಡ ಸ್ವಲ್ಪವೂ ಚಲಿಸುವುದಿಲ್ಲ ಅವನ ಮನಸ್ಸು. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ. ಯೋಗ ಅಂತ ಹೇಳುವುದು ಅದೇ ಸಂಬಂಧ, ಆತ್ಮನೊಡನೆ ಸಂಬಂಧ. ತನ್ನ ಜ್ಞಾನಕ್ಕೆ ಆತ್ಮನೊಡನೆಯೇ ಸಂಬಂಧ ನೇರವಾಗಿ ಇರೋದು. ಅದು ದುಃಖ ಸಂಯೋಗ ವಿಯೋಗಂ, ದುಃಖದೊಡನೆ ಸಂಬಂಧವನ್ನು ತೆಗೆದುಹಾಕಿರುವಂಥದ್ದು ವಿಯೋಗ, ಅದರಿಂದ ದೂರವಾಗಿರೋದು. ದುಃಖ ಸಂಬಂಧವನ್ನು ದೂರ ಮಾಡಲ್ಪಟ್ಟಿರೋದು ಅಂದರೆ ಸುಖವಾಗಿರೋದು ಅಂತ ಅರ್ಥ. ಸಹ ನಿಶ್ಚಯೇನ ಯೋಕ್ತವ್ಯ ಯೋಗ ಅನಿರ್ವಿಣ್ಣ ಚೇತಸ, ಯಾವ ದುಃಖವಿಲ್ಲದೆ ಅಂದರೆ ಸಂತೋಷದಿಂದ ಅದನ್ನು ಇವನು ಅನುಭವಿಸಬೇಕು ಅಂತ ಹೇಳಿ ಯೋಗವು ಮಾಡಲ್ಪಡಬೇಕು ಅನ್ನೋದು ಹೇಳುವಂಥ ಶ್ಲೋಕಗಳು ಇದು. ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಹೇತುನ ಸರ್ವತ್ರ ನಿರುದ್ಧಂ ಚಿತ್ರಂ ಯತ್ರ ಯೋಗೇ ಉಪರಮತೆ. ಅದರಲ್ಲಿ ಉಪರಮತೆ ಅಂತ ಹೇಳಿ ಯತ್ರ ಉಪರಮತೆ ಅಂತ ಹೇಳಿದಾಗ ಯತ್ರ ಯೋಗೇ ಅಂತ ಸೇರಿಸಿದ್ರು ವ್ಯಾಖ್ಯಾನದಲ್ಲಿ. ಈ ಸಂಬಂಧದಲ್ಲಿ ಆತ್ಮನೊಡನೆ ಆತ್ಮ ಸಾಕ್ಷಾತ್ಕಾರದಲ್ಲಿ ಆತ್ಮನ ಜ್ಞಾನದಲ್ಲಿ ಅದು ಸಂತೋಷವನ್ನು ಹೊಂದುತ್ತೆ. ಅತಿಶಯಿತ ಸುಖಂ ಇದಂ ಇತಿ ರಮತೆ, ಬಹಳ ಸುಖ ಅಂತ ಸಂತೋಷ ಪಡುತ್ತಂತೆ. ಯತ್ರ ಚ ಯೋಗೆ, ಎಲ್ಲ ಯತ್ರ ಅನ್ನುವಾಗ ಯೋಗೆ ಅಂತ ಅರ್ಥ ಮಾಡ್ತಾರೆ. ಯಾವ ಯೋಗದಲ್ಲಿ ಅಂದರೆ ಆತ್ಮಾವಲೋಕನ ಅಂತ ಅರ್ಥ ಯೋಗ. ಅದರಲ್ಲಿ ಯತ್ರ ಚ ಯೋಗೆ ಆತ್ಮನ ಮನಸ ಆತ್ಮಾನಂ ಪಶ್ಯನ್, ತನ್ನನ್ನೇ ಅವನು ನೋಡ್ತಾ ಇರ್ತಾನೆ, ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೆ. ಅನ್ಯ ನಿರಪೇಕ್ಷಂ ಆತ್ಮನಿಯೇವ ತುಷ್ಯತಿ, ಬೇರೆ ಯಾವ ಒಂದು ಅಪೇಕ್ಷೆ ಇಲ್ಲದೆ ತನ್ನ ಆತ್ಮಾವಲೋಕನದಲ್ಲಿಯೇ ಸಂತೋಷ ಪಡ್ತಾ ಇರ್ತಾನೆ ಅವನು. ಅದುವೇ ಆತ್ಮಾವಲೋಕನ ಯೋಗ ಅಂತ ಇಲ್ಲಿ ಹೇಳಲ್ಪಡುತ್ತೆ.
ಎತ್ತತ್ ಅತೀಂದ್ರಿಯಂ, ಸಾಮಾನ್ಯ ಇಂದ್ರಿಯಗಳಿಂದ ಗ್ರಹಿಸಲು ಸಾಧ್ಯವಿಲ್ಲ. ಆದ್ದರಿಂದಲೇ ಬುದ್ಧಿಯಿಂದಲೇ ಗ್ರಹಿಸಬೇಕು. ಆತ್ಮಬುದ್ಧಿಯೇಕ ಗ್ರಾಹ್ಯಂ ಆತ್ಯಂತಿಕಂ ಸುಖಂ. ಆತ್ಮನ ಬುದ್ಧಿಯಲ್ಲಿಯೇ, ಆತ್ಮನಲ್ಲಿಯೇ ಸ್ಥಿರವಾಗಿ ನಿಂತಿರುವ ಬುದ್ಧಿಯಿಂದಲೇ ಆತ್ಮನನ್ನು ತಿಳಿಯಬಹುದೇ ಹೊರತು ಇಂದ್ರಿಯಗಳಿಂದ ತಿಳಿಯಕ್ಕೆ ಸಾಧ್ಯವಿಲ್ಲ. ಇಂದ್ರಿಯಗಳೆಲ್ಲ ಹೊರಗಡೆ, ಹೊರಮುಖವಾಗಿದೆ, ಎಲ್ಲ ಹೊರಮುಖವಾಗಿ ಹೋಗುತ್ತೆ, ಒಳಮುಖವಾಗಿ ಬರೋದಿಲ್ಲ. ಇಂದ್ರಿಯ ಬರೋದಕ್ಕೆ ಬಿಡೋದಿಲ್ಲ. ಮನಸ್ಸಿನ ಮೂಲಕ ಜ್ಞಾನವನ್ನು ಆತ್ಮನಲ್ಲಿ ಅವನು ನೆಲೆಸಬೇಕು. ಆದ್ದರಿಂದ ಆವೃತ್ತ ಚಕ್ಷುಹು ಅಮೃತತ್ವಮಿಚ್ಛನ್, ಕಠೋಪನಿಷತ್ತು ಹೇಳುವಾಗ ಪರಾಂಚಿಕಾ ನಿವ್ಯತೃಣತೆ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್. ಆತ್ಮಸ್ವರೂಪ ಒಳಗಡೆ ಇರೋದನ್ನ ಇಂದ್ರಿಯಗಳೆಲ್ಲ ಹೊರಗಡೆ ಮಾಡಿಬಿಟ್ಟ ಬ್ರಹ್ಮನು. ಪರಾಂಚಿಕ್ ಹಾನಿ, ಖ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಹೊರಗಡೆ ಹೊರಮುಖವಾಗಿ ಮಾಡಿಬಿಟ್ಟ. ವ್ಯತೃಣತೆ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ, ಹೊರಗಡೆಯೇ ನೋಡ್ತಾನೆ ಇವನು. ನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಂ ಐಕ್ಷತ, ಒಳಗಡೆ ಇರುವ ಆತ್ಮನನ್ನು ನೋಡ್ತಾನೆ. ಆವೃತ್ತ ಚಕ್ಷುಹು ಅಮೃತತ್ವಮಿಚ್ಛನ್ನೆ, ಅದುವೇ ಅರ್ಥ ಇಲ್ಲಿ. ಆ ರೀತಿಯೇ ಇವನು ಯೋಗವನ್ನು ಮಾಡೋದು. ತನ್ನ ಬುದ್ಧಿಯಿಂದಲೇ ಅತೀಂದ್ರಿಯವಾದ ಇದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾನೆ. ಅದು ಬಹಳ ಸುಖವಾಗಿರುತ್ತೆ ಅಲ್ಲಿ ಅವನಿಗೆ. ಇದು ಆತ್ಯಂತಿಕಂ ಸುಖಂ. ಯತ್ರ ಚ ಯೋಗೇ ವೇತ್ತಿ ಅನುಭವತಿ, ಯತ್ರ ಚ ಯೋಗೇ ಸ್ಥಿತಃ ಸುಖಾತಿರೇಕೇಣ ತತ್ವತಃ ತದ್ಭಾವಾತ್ ನ ಚಲತಿ. ಅತ್ಯಂತ ಸುಖವಾದ್ದರಿಂದ ಅದರಿಂದ ಅವನು ಚಲಿಸುವುದಿಲ್ಲ, ಪೂರ್ಣವಾಗಿ ಅದರಲ್ಲಿಯೇ ಇರ್ತಾನವನು. ಆದ್ದರಿಂದ ಆ ಒಂದು ಸ್ಥಿತಿಯಿಂದ ಅವನು ಚಲಿಸುವುದಿಲ್ಲ. ಇದು ಮುಂದೆ ಅದನ್ನು ಹೇಳುತ್ತೆ. ಮತ್ತೆ ಇವನು ಬರೋದಿಲ್ಲ ಅಂತ ಹೇಳಿಬಿಟ್ಟು ಹಿಂದಿನ ಅವಸ್ಥೆಗೆ ಬರೋದಿಲ್ಲ ಅವನು. ಆತ್ಮಾವಲೋಕನ ಬಂದ್ಬಿಡ್ತು ಅಂದರೆ ಅಲ್ಲಿ ಇರ್ತಾನೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾನೆ. ಆ ರೀತಿ ಹೇಳಲ್ಪಟ್ಟಿದೆ. ಯಂ ಯೋಗಂ ಲಬ್ಧ್ವಾ ಯೋಗಾತ್ ವಿರತಃ ತಮೇವ ಕಾಂಕ್ಷಮಾಣಃ ನ ಅಪರಂ ಲಾಭಂ ಮನ್ಯತೆ. ಯಂ ಯೋಗಂ ಲಬ್ಧ್ವಾ ಯೋಗಾತ್ ವಿರತಃ ಅಂತ ಹೇಳಿದ್ರು. ಯೋಗವನ್ನು ಮಾಡುವುದು ಕೆಲವು ಸಮಯಗಳಲ್ಲಿ ಮಾತ್ರ. ಒಂದು ನಿಶ್ಚಿತ ಸಮಯವನ್ನು ದಿನವೂ ಕೂಡ ಗೊತ್ತು ಮಾಡಿಕೊಂಡು ಆ ಸಮಯದಲ್ಲಿ ಅವನು ಧ್ಯಾನವನ್ನು ಮಾಡ್ತಾನೆ, ಆತ್ಮಧ್ಯಾನವನ್ನು. ಆ ಯೋಗ ಧ್ಯಾನದಿಂದ ಅವನು ಮೇಲೆದ್ದಾಗ ಕೂಡ ಅವನಿಗೆ ಅದುವೇ ಬೇಕು ಅಂತ ಅನಿಸುತ್ತೆ. ಅವನಿಗೆ ಬೇರೆ ಯಾವುದೂ ಅದಕ್ಕಿಂತ ಅಧಿಕವಾದ ಲಾಭ ಅಂತ ಅನಿಸೋದಿಲ್ಲ. ಬೇರೆ ಎಲ್ಲಿಯೂ ಅವನ ಮನಸ್ಸು ಹೋಗೋದಿಲ್ಲ. ಆ ಯೋಗದ ಸ್ಥಿತಿಯಲ್ಲಿ, ಆ ಒಂದು ಕಾಲದಲ್ಲಿ, ಯೋಗ ಕಾಲದಲ್ಲಿ ಅದನ್ನು ಆತ್ಮಾವಲೋಕನವನ್ನು ಕಂಡುಬಿಟ್ರೆ ಅದರಿಂದ ಎದ್ದ ಮೇಲೂ ಕೂಡ ವ್ಯುತ್ಥಾನ ಕಾಲ, ಅದರಲ್ಲಿಯೂ ಕೂಡ ಅವನಿಗೆ ಆತ್ಮವೇ ಬೇಕು, ಅದರ ಅನುಭವವೇ ಬೇಕು, ಬೇರೆ ಯಾವುದೂ ಅದಕ್ಕಿಂತ ಅಧಿಕವಲ್ಲ ಅಂತ ಅನಿಸುತ್ತೆ ಅವನಿಗೆ. ಯಸ್ಮಿಂಶ್ಚ ಯೋಗೇ ಸ್ಥಿತಃ ವಿರತಃ ಅಪಿ ಗುಣವತ್ಪುತ್ರ ವಿಯೋಗಾದಿನ ಗುರುಣಾಪಿ ದುಃಖೇನ ನ ವಿಚಾಲ್ಯತೆ. ಇಲ್ಲಿ ಭಾಷಿಕಾರರು ವಿಶೇಷವಾದ ಅರ್ಥ ಹೇಳ್ತಾರೆ. ಯಸ್ಮಿನ್ ಸ್ಥಿತಃ ವಿರತಃ ಅಪಿ ಅಂತ ಹೇಳಿದ್ರು. ಯಸ್ಮಿನ್ ಸ್ಥಿತಃ ಅಂತ ಅಷ್ಟೇ ಶ್ಲೋಕದಲ್ಲಿರೋದು. ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ವಿರತಃ ಅಪಿ, ವ್ಯುತ್ಥಾನವಾದರೂ ಕೂಡ ಯೋಗ ಕಾಲದಲ್ಲಿ ಒಂದು 2 ಗಂಟೆ ಕಾಲ ಯೋಗ ಕಾಲ ಅಂತ ಅವನು ನಿಶ್ಚಯ ಮಾಡಿಕೊಂಡು ಅವನ ನಿತ್ಯ ನೈಮಿತಿಕ ಕರ್ಮಗಳಿಗೆ ಅಡ್ಡಿ ಆಗದಂತೆ ಒಂದು ನಿಶ್ಚಿತವಾದ ಕಾಲವನ್ನು ಗುರ್ತು ಮಾಡಿಕೊಂಡು ಆ ಸಮಯದಲ್ಲಿ ಕುಳಿತುಕೊಂಡು ಯೋಗವನ್ನು ಮಾಡ್ತಾನೆ. ಅವನು ಆತ್ಮಧ್ಯಾನವನ್ನು ಮಾಡಿ ಆತ್ಮಾವಲೋಕನ ಪಡಿಸ್ಕೊಂಡ್ರೆ ಆ ಯೋಗ ಕಾಲದಿಂದ ವ್ಯುತ್ಥಾನವಾದರೆ, ಅದರಿಂದ ಎದ್ದ ಮೇಲೆಯೂ ಕೂಡ, ಆ ಯೋಗ ಕಾಲದಲ್ಲಿ ಇರುವಾಗಲಿ ಅದರಿಂದ ಎದ್ದ ಮೇಲಾಗಲಿ ಅತ್ಯಂತ ಹೆಚ್ಚು ದುಃಖ ಮಾಡುವ, ದುಃಖಕ್ಕೆ ಕಾರಣವಾದ ಏನಾದರೂ ಸಂಭವಿಸಿದರೂ ಕೂಡ ಅದರಿಂದ ಚಲಿಸುವುದಿಲ್ಲ. ಅವನ ಒಂದು ದೃಷ್ಟಿ ಅಲ್ಲಿಯೇ ಇರುತ್ತೆ. ಅದುವೇ ಬೇಕು, ಅದಕ್ಕಿಂತ ಅಧಿಕವಾದ ಬೇರೆ ಯಾವುದೂ ಇಲ್ಲ. ಇದುವೇ ಬೇಕು ಅಂತಲೇ ತಿಳಿದಿರ್ತಾನೆ ಹೊರತು ಅವನ ಮನಸ್ಸು ಅದರಿಂದ ಚಲಿಸೋದಿಲ್ಲ. ಅದರಿಂದ ಯಸ್ಮಿಂಶ್ಚ ಯೋಗೇ ಸ್ಥಿತಃ ವಿರತಃ ಅಪಿ ಗುಣವತ್ ಪುತ್ರ ವಿಯೋಗಾದಿನ ಗುರುಣಾಪಿ ದುಃಖೇನ. ಗುಣವತ್ ಪುತ್ರ ವಿಯೋಗಾದಿನ ಅಂತ ಹೇಳಿದ್ರು. ಗುಣವಂತನಾದ ಪುತ್ರನ ವಿಯೋಗವಾದರೂ ಕೂಡ ಅಂತಹ ಒಂದು ಸಂಕಟ ಬಂದರೂ ದುಃಖೇನ ವಿಚಾಲ್ಯತೆ, ಅತ್ಯಧಿಕವಾದ ದುಃಖ, ಅದಕ್ಕಿಂತ ಮೇಲೆ ದುಃಖವಿಲ್ಲ ಅಂತ ಹೇಳ್ತಾರೆ. ಅದರಿಂದ ಕೂಡ ಅವನು ಚಲಿಸೋದಿಲ್ಲ. ತಮ್ ದುಃಖ ಸಂಯೋಗ ವಿಯೋಗಂ, ದುಃಖ ಸಂಯೋಗ ಪ್ರತ್ಯನೀಕಾಕಾರಂ, ದುಃಖ ಸಂಯೋಗಕ್ಕೆ ವಿರುದ್ಧವಾದ ಆಕಾರ, ದುಃಖ ಸಂಯೋಗದ ವಿಯೋಗ,
ದುಃಖ ಸಂಯೋಗಕ್ಕೆ ಪ್ರತ್ಯನೀಕಾಕಾರ, ಅದಕ್ಕೆ ನೇರ ವಿರುದ್ಧವಾದ ಆಕಾರ. ಅದರಲ್ಲಿ ಯೋಗ ಶಬ್ದಾಭಿಧೇಯಂ ವಿದ್ಯಾತ್, ಅದುವೇ ಯೋಗ ಸಂಗೀತಂ ಅಂತ ಹೇಳಲ್ಪಡುತ್ತೆ. ಅಂತಹ ಒಂದು ಸುಖವನ್ನು ಅನುಭವಿಸುವ ಒಂದು ಸ್ಥಿತಿ ಯೋಗ ಅಂತ ಹೇಳಲ್ಪಡುತ್ತೆ. ಸ ಏವಂ ರೂಪ ಯೋಗ ಇತಿ ಆರಂಭದಶಾಯಾಂ ನಿಶ್ಚಯೇನ ಅನಿರ್ವಣ್ಯಚೇತಸ ಹೃಷ್ಟಚೇತಸ ಯೋಗೋ ಯೋಕ್ತವ್ಯ. ಇದನ್ನು ಮೊದಲು ತಿಳಿಬೇಕು ಅವನು. ಫಲದಶೆಯನ್ನು ತಿಳಿದು ಇಂತಹ ಒಂದು ದಶೆ ಉಂಟಾಗುತ್ತೆ ನನಗೆ ಅನ್ನುವ ಬುದ್ಧಿಯಿಂದ ಆರಂಭ ದಶೆಯಲ್ಲಿಯೇ ಇದನ್ನು ತಿಳಿಬೇಕು. ಯೋಗ ದಶೆಯಲ್ಲಿ ಅದನ್ನು ಪಡೆದುಕೊಳ್ತಾನೆ. ನಂತರ ಧ್ಯಾನವನ್ನು ಮಾಡಿ 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 ಆ ದಶೆಯು ಸಿದ್ಧಿಯು ಅವನಿಗೆ ಸಿದ್ಧಿಸುತ್ತೆ. ಸಾಧನ ದಶೆಯಲ್ಲಿಯೇ ಇದನ್ನೇ ಅವನು ಚೆನ್ನಾಗಿ ತಿಳಿದು ಇದನ್ನು ನಾನು ಪಡೆದುಕೊಳ್ಬೇಕು ಅನ್ನೋ ದೃಷ್ಟದಿಂದ ನಿಶ್ಚಯ ಮಾಡಿಕೊಂಡು ಸಂತೋಷದಿಂದ ಅನಿರ್ವಿಣ್ಣ ತೇಜಸ್ಸು, ನಿರ್ವಿಣ್ಣ ಅಂದರೆ ನಿರ್ವೇದ ದುಃಖ, ನಿರ್ವಿಣ್ಣ ಚೇತಸ ಅಂದರೆ ದುಃಖದಿಂದ, ಅನಿರ್ವಿಣ್ಣ ಚೇತಸ ದುಃಖವಿಲ್ಲದೆ, ಹೃಷ್ಟ ಚೇತಸ ಸಂತೋಷವಾಗಿ ಯೋಗವು ಮಾಡಲ್ಪಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇದು ಆರಂಭ ದಶೆಯಲ್ಲಿ ಫಲವನ್ನು ಅವನು ಯೋಚನೆ ಮಾಡಿ 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 ಇಂತಹ ಒಂದು ಸ್ಥಿತಿ, ಅದರಿಂದಲೇ ಫಲದಲ್ಲಿ ಯಾಕೆ ಅಂತ ಹೇಳಿದ್ರೆ ಪ್ರಯೋಜನ ಮನುದ್ದೇಶನ ಮಂದೋಪಿ ಪ್ರವರ್ತತೆ, ಸಾಮಾನ್ಯವಾದ ನ್ಯಾಯ. ಪ್ರಯೋಜನವನ್ನು ಚೆನ್ನಾಗಿ ತಿಳಿದರೆ ಅದನ್ನು ಪಡೆಯಬೇಕು ಅನ್ನುವ ಆಸೆ ಬರುತ್ತೆ. ಮುಮುಕ್ಷುತ್ವ ಬರೋದೇ ಹಾಗೆ. ಆದ್ದರಿಂದ ಕರ್ಮಗಳೆಲ್ಲ ಅಲ್ಪವಾದ ಅಸ್ಥಿರ ಫಲ ಅಂತ ಹೇಳಿ ನಿರಂತರವಾದ ಫಲ ಬೇಕು ಅಂತ ಒಬ್ಬನಿಗೆ ಆಸೆ ಬಂದರೆ ಆ ಫಲವನ್ನು ಪಡೆದುಕೊಳ್ಳೋಕ್ಕೆ ಸಾಧನವನ್ನು ಮಾಡಿ. ಹಾಗೆ ಈ ಆತ್ಮಾವಲೋಕನವು ಆ ಒಂದು ಸಾಧನೆಗೆ ಮೊದಲ ಹಂತ. ಆದ್ದರಿಂದ ಇದನ್ನು ಮೊದಲು ಪಡೆದುಕೊಂಡು ಆತ್ಮವನ್ನು ತಿಳಿದುಕೊಂಡು ಆತ್ಮಾವಲೋಕನ ಮಾಡಿ, ಈ ಆತ್ಮಾವಲೋಕನ ಗೀತೆಯಲ್ಲಿ ಹೇಳಿರುವ ಆತ್ಮಾವಲೋಕನವು ಪರಮಾತ್ಮನ ಧ್ಯಾನವು ಒಂದು ಉಪಕರಣ, ಪ್ರಧಾನವಾದ ಉಪಕರಣ ಇದಕ್ಕೆ. ಆದ್ದರಿಂದ ಪರಮಾತ್ಮ ಧ್ಯಾನದಿಂದ ಅವನ ಅನುಗ್ರಹದಿಂದಲೇ ಈ ರೀತಿಯಾದ ಆತ್ಮಾವಲೋಕನ ಅವನಿಗೆ ಲಭಿಸುತ್ತೆ. ಆದ್ದರಿಂದ ಈ ಬಂದ ಮೇಲೆ ಪರಮಾತ್ಮನನ್ನೇ ಪಡೆದುಕೊಳ್ಳಬೇಕು ಅನ್ನೋ ಇಚ್ಛೆ ಬರುತ್ತೆ ಅವನಿಗೆ. ಅದಕ್ಕಿಂತ ಮುಂದೆ ಇಲ್ಲಿ ಯಂ ಲಬ್ಧ್ವಾ ನಾಪರಂ ಲಾಭಂ ನಾಧಿಕಂ ಮನ್ಯತೆ ತತಃ, ಯಂ ಲಬ್ಧ್ವಾ ಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಅಂತ ಇಲ್ಲಿ ಹೇಳಿದೆ. ಇದಕ್ಕೆ ಮುಂದೆ ಇದಕ್ಕಿಂತ ಅಧಿಕವಾದದ್ದಿದೆಪ್ಪ ನಾನು ಹೇಳ್ತೀನಿ ಅಂತ ಕೃಷ್ಣನು ಭಕ್ತಿಯೋಗವನ್ನು ಉಪದೇಶ ಮಾಡ್ತಾನೆ. ಈ ಒಂದು ಸ್ಥಿತಿ ಬೇರೆ ಎಲ್ಲದಕ್ಕಿಂತಲೂ ಅತ್ಯಧಿಕವಾದ ಸುಖ. ಲೋಕದಲ್ಲಿ ಸಿಗುವ ಬೇರೆ ಯಾವ ಸುಖವೂ ಈ ರೀತಿ ಇರೋದಿಲ್ಲ. ಲೋಕದಲ್ಲಿ, ಈ ಲೋಕ ಅಷ್ಟೇ ಅಲ್ಲ, ಈ ಪ್ರಕೃತಿ ಮಂಡಲದಲ್ಲಿಯೇ ಇದಕ್ಕೆ ಸಮಾನವಾದ ಒಂದು ಸುಖ, ಆನಂದ ಬೇರೆ ಯಾವುದೂ ಇಲ್ಲ. ಆದ್ದರಿಂದ ಇದು ಅತ್ಯಧಿಕ ಅಂತ ಹೇಳಲ್ಪಟ್ಟಿದೆ ಇಲ್ಲಿ. ಅಂತಹ ಯೋಗ ಈ ಸ್ಥಿತಿಯಲ್ಲಿ ಆ ರೀತಿ ಒಂದು ಅನುಭವ ಬರುತ್ತೆ ಅಂತ ತಿಳಿದು ಅದನ್ನು ಪ್ರಯತ್ನ ಪಡಬೇಕು, ಸಾಧನವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಲ್ಪಡುತ್ತೆ. ಪುನರಪಿ ಯೋಗದಶಾ ಏವ ಆದರ ಅತಿರೇಕಾಯ ಅತ್ಯಧಿಕವಾದ ಆದರದಿಂದ ಯೋಗ ದಶೆಯನ್ನೇ ನಿರತಿಶಯ ಪುರುಷಾರ್ಥತ್ವ ಪ್ರತಿಪಾದನೆಯನ್ನು ಪ್ರಪಂಚತೆ. ಆದ್ದರಿಂದ ಒಂದು ನಿರತಿಶಯವಾದ ಪುರುಷಾರ್ಥತ್ವ ಅನ್ನೋದನ್ನು ತಿಳಿಸಿ ಇಲ್ಲಿ ಹೇಳಲ್ಪಡುತ್ತೆ. ಯೋಗವೇ ಯತ್ರ ಇತ್ಯಾದಿಭಿಃ ನಿರುದ್ಧಂ ಇತ್ಯತ್ರ ಪರಿಗೃಹೀತತ್ವ ವಿನಷ್ಟತ್ವಾದಿ ಭ್ರಮ ವಿದಾಸಾಯ ಯೋಗ ಸೇವೆಯ ಹೇತುನ ಸರ್ವತ್ರ ನಿರುದ್ಧಂ ಇತಿ ಉಕ್ತಂ. ಯೋಗ ಸೇವೆಯಿಂದ ಇದು ನಿರುದ್ಧ ಅಂದರೆ ತಡೆಯಲ್ಪಟ್ಟಿದೆ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಅವಿನಷ್ಟತ್ವಾದಿ ಭ್ರಮ, ಪರಿಗೃಹೀತತ್ವ, ವಿನಷ್ಟತ್ವ ಮೊದಲಾದದ್ದು ನಿರುದ್ಧ ಅಂತ ಹೇಳಿದ್ರೆ ಆ ಅರ್ಥಗಳೆಲ್ಲ ಬರುತ್ತೆ. ಅದೆಲ್ಲ ಇಲ್ಲ. ಇಲ್ಲಿ ಯೋಗ ಸೇವೆಯ ಹೇತುನ, ಯೋಗ ಸೇವೆಯ ಹೇತುನ, ಯೋಗವನ್ನು ಇವನು ಮಾಡೋಕ್ಕೆ ಹೊರಟಿದ್ದಾನೆ, ಆದ್ದರಿಂದ ಆ ಒಂದು ಕಾರಣದಿಂದ ಅಂತ ಅರ್ಥ. ಸರ್ವತಃ ನಿರುದ್ಧಂ ಇತ್ಯುಕ್ತೆ ಪ್ರವೃತ್ತಸ್ಯ ನಿವಾರಣ ಮಾತ್ರ ಪ್ರತೀಯತೆ. ಸರ್ವತ್ರ ಇತ್ಯುಕ್ತೆ ಉತ್ತರೋತ್ತರ ಪ್ರವೃತ್ತಿ ಅನುದಯೋಪಿ ಸಿದ್ಧ್ಯತಿ ಇತಿ ಸಪ್ತಮಿ ನಿರ್ದೇಶ ಅಂತ ಹೇಳಿದ್ರು. ಇಲ್ಲಿ ಎಲ್ಲ ಸರ್ವತಃ, ಇಲ್ಲಿ ನಿರುದ್ಧಂ ಅಂತ ಹೇಳುವಾಗ ಚಿತ್ತಂ ನಿರುದ್ಧಂ ಯೋಗ ಸೇವೆಯ, ಚಿತ್ತಂ ನಿರುದ್ಧಂ ಅಂತ ಹೇಳಿದ್ರು. ಮನಸ್ಸನ್ನು ಅವನು ತಡೆಯಬೇಕು ಅಂತ ಅರ್ಥ. ನಿರುದ್ಧಂ ಅಂತ ಹೇಳಿದ್ರೆ, ನಿರುದ್ಧಂ ಅಂತ ಹೇಳಿದ್ರೆ ಏನರ್ಥ ಇಲ್ಲಿ? ಸರ್ವತಃ ಅಂತ ಹೇಳಬೇಕೆ, ಸರ್ವತ್ರ ಅಂತ ಹೇಳಬೇಕೆ. ಸರ್ವತಃ ಇದಕ್ಕೆ ನಿರುದ್ಧ ಅಂದರೆ ತಡೆಯಲ್ಪಡೋದು ಅಂದರೆ ಎಲ್ಲ ವಿಧದಲ್ಲಿಯೂ ತಡೆಯಲ್ಪಟ್ಟಿದೆ ಅಂತ ಹೇಳಬೇಕೆ, ಎಲ್ಲ ದಶೆಗಳಲ್ಲಿಯೂ ತಡೆಯಲ್ಪಟ್ಟಿದೆ ಅಂತ ಹೇಳಬೇಕೆ. ಎಲ್ಲದರಿಂದಲೂ
ಅಥವಾ ಎಲ್ಲ ಪ್ರಕಾರದಿಂದಲೂ. ಸರ್ವತಃ ಅನ್ನೋದು ಬೇರೆ ಅರ್ಥವನ್ನು ಕೊಡುತ್ತೆ. ಎಲ್ಲ ಪ್ರಕಾರದಿಂದಲೂ ಅಂತ ಹೇಳಿದ್ರೆ ಯಾವುದೊಂದು ಪ್ರವೃತ್ತಿ ಆಗುತ್ತೋ ಅದನ್ನು ನಿವಾರಣೆ ಮಾತ್ರ ಹೇಳಲ್ಪಡುತ್ತೆ ಅದರಲ್ಲಿ. ಸರ್ವತ್ರ ಅಂತ ಹೇಳಿದ್ರೆ ಎಲ್ಲದರಲ್ಲಿಯೂ ಅಂತ ಹೇಳಿದ್ರೆ ಉತ್ತರೋತ್ತರ ಪ್ರವೃತ್ತಿ ಅನುದಯೋಪಿ ಎಂದು ಮುಂದೆ ಮುಂದೆಯೂ ಕೂಡ ಅಂತ ಅರ್ಥ. ಸರ್ವತಃ ಅಂತ ಹೇಳಿದ್ರೆ ಆ ಒಂದು ಸಮಯವನ್ನೇ ಹೇಳಬಹುದು. ಪ್ರವೃತ್ತಸ್ಯ ನಿವಾರಣಂ, ಪ್ರವೃತ್ತಿ ಆದರೆ ನಿವಾರಣೆ ಅಂತ ಅರ್ಥ. ಆದರೆ ಸರ್ವತ್ರ ಅಂತ ಹೇಳಿದ್ರೆ ಮುಂದೆಯೂ ಹಾಗೆ ಮಾಡಬೇಕು. ಸರ್ವತ್ರ ಮುಂದಿನ ದಶೆಗಳಲ್ಲಿಯೂ ಎಲ್ಲ ದಶೆಗಳಲ್ಲಿಯೂ ಕೂಡ ಅಲ್ಲಿ ಪ್ರವೃತ್ತಿ ಉಂಟಾಗಬಾರದು ಅನ್ನುವ ಅರ್ಥ ಬರುತ್ತೆ. ಆದ್ದರಿಂದ ಸಪ್ತಮಿ ವಿಭಕ್ತಿ ಇಲ್ಲಿ ಸರ್ವತ್ರ ನಿರುದ್ಧಂ ಚಿತ್ತಂ ಅಂತ ಹೇಳ್ತಾರೆ. ಯೋಗ ಸೇವೆಯ ನಿರುದ್ಧಂ ಯತ್ರ ಉಪರಮತೆ ಇತ್ಯುಕ್ತೆ ಯೋಗಸ್ಯ ಪೃಥಗುಪಾದಾನಾತ್ ಯಚ್ಛಬ್ದಾರ್ಥಸ್ಯ ಯೋಗಾತ್ ವ್ಯತಿರೇಕಃ ಪ್ರತೀಯತೆ ತದ್ವಿದಾಸಾಯ ಯೋಗ ಸಂಗೀತಮಿತಿ ವಕ್ಷ್ಯಮಾಣ ಅನ್ವಯೇನ ಯತ್ರ ಯೋಗೇ ಇತಿ ಉಕ್ತಂ. ಯೋಗ ಸೇವೆಯ ನಿರುದ್ಧಂ ಯತ್ರ ಉಪರಮತೆ ಅಂತ ಹೇಳಿದಾಗ ಇದಕ್ಕೆ ಅರ್ಥವನ್ನು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಯೋಗಸ್ಯ ಪೃಥಗುಪಾದಾನಾತ್ ಅಂತ ಹೇಳಿದ್ರು. ಯೋಗ ಸೇವೆಯ ಯತ್ರ ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿತು. ಆಗ ಯಚ್ಛಬ್ದಕ್ಕೆ ಯೋಗಕ್ಕಿಂತ ಬೇರೆಯಾದ ಅರ್ಥ ಬರಬೇಕಾಗತ್ತೆ. ಯೋಗ ಸೇವೆಯ ನಿರುದ್ಧಂ ಯತ್ರ ಉಪರಮತೆ ಅಂದರೆ ಯೋಗದ ಸೇವೆಯಿಂದ ತಡೆಯಲ್ಪಟ್ಟಿದೆ ಎಲ್ಲಿ ಅಂತ ಹೇಳಿದ್ರೆ ಯೋಗ ಅನ್ನೋದು ಈ ಯತ್ರ ಅನ್ನೋದು ಬೇರೆ ಬೇರೆ ವಿಷಯಗಳನ್ನು ಹೇಳೋ ಹಾಗಿರುತ್ತೆ. ಆದ್ದರಿಂದ ಇಲ್ಲಿ ಯೋಗ ಸಂಗೀತಂ ಅಂತ ಹೇಳೋದ್ರಿಂದ ಮುಂದೆ ವಿದ್ಯಾದ್ ಯೋಗ ಸಂಗೀತಂ ಅಂತ ಹೇಳೋ ಹಾಗೆ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ ಅಂತ ಹೇಳಿದ್ರೆ ಯೋಗ ಅನ್ನುವ ಸಂಜ್ಞೆ ಅದು ಒಂದು ಹೆಸರು ಯೋಗ ಅಂತ ಹೇಳಲ್ಪಡುತ್ತೆ ಆ ಸ್ಥಿತಿಗೆ ಅಂತ ಹೇಳೋದ್ರಿಂದ ಯತ್ರ ಯೋಗೆ ಯತ್ರ ಅಂತ ಹೇಳುವಾಗ ಯತ್ರ ಯೋಗೆ ಅಂತ ಅರ್ಥ ಮಾಡ್ತಾರೆ. ಯಾವ ಯೋಗದಲ್ಲಿ ಅಂತಾನೆ ಅರ್ಥ ಅಲ್ಲಿ. ಆದ್ದರಿಂದ ಯೋಗ ಸೇವೆಯ ಹೇತುನ ಯತ್ರ ಯೋಗೆ ಎರಡೂ ಒಂದೇ ವಿಷಯವನ್ನು ಕುರಿತು ಹೇಳ್ತಾ ಇದೆ. ಯತ್ರ ಯಸ್ಮಿನ್ ಕಾಲೇ ಇತಿ ಪರೋಕ್ತಂ ಅಯುಕ್ತಂ, ಯಾವ ಕಾಲದಲ್ಲಿ ಅಂತ ಅರ್ಥ ಮಾಡಿದ್ರು ಬೇರೆ ವ್ಯಾಖ್ಯಾನದಲ್ಲಿ. ಅದು ಕೂಡ ಇದು ಸರಿ ಇಲ್ಲ. ಯಾಕೆಂದರೆ ಉಪರಿತನ ಶಬ್ದ ಭಿನ್ನಾರ್ಥತ್ವ ಪ್ರಸಂಗಾತ್ ಪ್ರತಿದೇಶಸ್ಥ ಯೋಗ ಶಬ್ದ ಅನನ್ವಯಾಚ. ಯಸ್ಮಿನ್ ಕಾಲೇ ಅಂತ ಹೇಳಿದ್ರೆ ಯತ್ರ ಯೋಗಿ ಯೋಗ ಸೇವೆಯ ಯಸ್ಮಿನ್ ಕಾಲೇ ಯೋಗ ಸೇವೆಯ ಯತ್ರ ನಿರುದ್ಧಂ ಅಂದರೆ ಯೋಗ ಸೇವೆಯ ಯಸ್ಮಿನ್ ಕಾಲೇ ಅಂತ ಅರ್ಥ ಮಾಡಿದ್ರೆ ಆಗ ಅದಕ್ಕೆ ಮುಂದೆ ಹೇಳುವಂತಹ ಯತ್ರ ಅನ್ನೋದಕ್ಕೆ ವಿರೋಧ ಬರುತ್ತೆ. ಆದ್ದರಿಂದ ಅದೆಲ್ಲ ಕೂಡ ಅರ್ಥವು ಸರಿಯಾಗಿ ಬರೋದಿಲ್ಲ, ಭಿನ್ನ ಅರ್ಥ ಉಂಟಾಗ್ಬಿಡುತ್ತೆ. ಆದ್ದರಿಂದ ಈ ವ್ಯಾಖ್ಯಾನ ಹೇಗೆ ಮಾಡಿದ್ದಾರೆ ಅನ್ನೋದನ್ನ ಸಮರ್ಥನೆ ಮಾಡ್ತಾರೆ ಸ್ವಾಮಿ ದೇಶಿಕನ್. ಯತ್ರ ಉಪರಮತೆ ಇತ್ಯತ್ರ ಯತಃ ವಿಚ್ಛಿದ್ಯತೆ ಇತಿ ಭ್ರಮ ಅಪಾಕರಣಾಯ ಅತಿಶಯಿತ ಇತಿ ಯತ್ರ ಉಪರಮತೆ. ಯತ್ರ ಉಪರಮತೆ, ಉಪರಮ ಅಂದರೆ ಶಾಂತಿ ಅಂತ ಅಂದ್ರೆ ಅಥವಾ ಅದರಿಂದ ಹಿಂದಿರುಗೋದು ಅಂತ ಅರ್ಥ. ಯತ್ರ ಉಪರಮತೆ ಯಾವುದರಿಂದ ಯಾವ ಕಾರಣದಿಂದ ಹಿಂದೆ ಬರುತ್ತೆ, ತಡೆಯಲ್ಪಟ್ಟಿದೆ ಅಥವಾ ಹಿಂತೆಗೆದುಕೊಳ್ಪಟ್ಟಿದೆ ಅಂತ ಹೇಳಿದ್ರೆ ಆ ರೀತಿ ಅರ್ಥವಲ್ಲ. ಉಪರಮತೆಗೆ ರಾಮಧಾತುವಿಂದ ತೆಗೆದುಕೊಂಡು ಕ್ರೀಡಾಯಾಮ ಅನ್ನುವ ಧಾತುವಿಂದ ಅತಿಶಯಿತ ಸಂತೋಷ ಅನ್ನುವಂತಹ ಅರ್ಥವನ್ನು ಇಲ್ಲಿ ಮಾಡಿದ್ದಾರೆ ಭಾಷ್ಯಕಾರರು. ಯಾಕೆ ಅಂದರೆ ಆ ಸ್ಥಿತಿಯು ಹಾಗೆ ಇದೆ. ಇಲ್ಲಿ ಹೇಳಿರುವ ಯೋಗ ಸ್ಥಿತಿ ಅದರ ಒಂದು ವಿವರಣೆಯೇ ಈ ಎಲ್ಲ ಶ್ಲೋಕಗಳಲ್ಲಿಯೂ 4 ಶ್ಲೋಕಗಳಲ್ಲಿಯೂ ಬಂದಿರೋದು. ಯೋಗವನ್ನು ಆರಂಭಿಸುವವನು ಈ ರೀತಿಯಾದ ಒಂದು ಸ್ಥಿತಿಯನ್ನು ನಾನು ಪಡೆದುಕೊಳ್ತೇನೆ ಅನ್ನೋದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ತಿಳಿದರೆ ಅದನ್ನು ಪಡೆದುಕೊಳ್ಳೋಕ್ಕೆ ಪೂರ್ಣವಾಗಿ ಅವನು ಪ್ರಯತ್ನ ಪಡೋಕ್ಕೆ ಸಾಧ್ಯವಾಗುತ್ತೆ, ಸಾಧನ ಮಾಡೋಕ್ಕೆ. ಆದ್ದರಿಂದ ಆ ಯೋಗ ಸ್ಥಿತಿಯು ಹೇಗಿರುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ, ಏನೇನಾಗುತ್ತೆ ಆ ಸ್ಥಿತಿಯಲ್ಲಿ ಅಂತ ಹೇಳಿ. ಆದ್ದರಿಂದ ಎಲ್ಲವನ್ನೂ ಅದಕ್ಕೆ ಅನುಗುಣವಾಗಿ ಅದು ಬಹಳ ಸಂತೋಷಕರವಾದದ್ದು. ಯಾವ ದುಃಖ ಬಂದರೂ ಅವನು ಚಲಿಸೋದಿಲ್ಲ, ಆ ಸ್ಥಿತಿಯಿಂದ ಅವನು ಬೇರೆ ಎಲ್ಲಿಯೂ ಹೋಗೋದಿಲ್ಲ, ಬೇರೆ ಯಾವುದು ಅವನಿಗೆ ಅಧಿಕ ಅಂತ ತಿಳಿಯೋದಿಲ್ಲ, ಯಾವ ಲಾಭವು. ಅದನ್ನು ಸಂತೋಷವಾಗಿ ಮಾಡಬೇಕು ಮೊದಲಾದ ಉಪದೇಶ ಈ ಶ್ಲೋಕಗಳಲ್ಲಿರೋದು. ಅದಕ್ಕೆ ಅನುಗುಣವಾಗಿಯೇ ಶಬ್ದಗಳಿಗೆಲ್ಲ ಅರ್ಥವನ್ನು ಭಾಷಿಕಾರರು ಮಾಡಿದ್ದಾರೆ. ಆದ್ದರಿಂದ ಯತ್ರ ಸಿದ್ಧೇ ಅನ್ಯತಃ ಉಪರಮತೆ ಇತಿ ಅಧ್ಯಾಹಾರೇಣ ಯೋಜನಾ ನ ಯುಕ್ತ ತಥಾ ಸತಿ ನಿರುದ್ಧಮಿತ್ಯನೇನ ಪುನರುಕ್ತಿಶ್ಚ ಸ್ಯಾತ್. ಅದು ಮತ್ತೆ ಅದೇ ಅರ್ಥವನ್ನು ಹೇಳಿದ್ರು. ಹೇಗೆ ಅರ್ಥ ಮಾಡಿದ್ದಾರೆ ಉಪರಮತೆಗೆ ಅಂತ ಅರ್ಥ. ಉಪಸರ್ಗಾಣಾಂಚ ನಾನಾರ್ಥತ್ವಾತ್ ಅಯಮೇವ ಅತಿಶಯಿತಾರ್ಥ ಉಪನ್ನ. ಅನೇಕ ಅರ್ಥಗಳು ಬರುತ್ತೆ. ಉಪರಮತೆ ಎನ್ನುವಾಗ ಉಪಸಮೀಪೆ ರಮತೆ ಅಂತ ಹೇಳಬಹುದು. ಅಂದರೆ ಅತಿಶಯಿತವಾದ ಸುಖ ಅನ್ನುವ ಅರ್ಥವನ್ನು ಹೇಳಬಹುದು ಅನ್ನೋದು. ಆದ್ದರಿಂದ ಉಪಸರ್ಗಗಳಿಗೆ ಅನೇಕ ಅರ್ಥಗಳಿಗಿದೆ. ಉಪಸರ್ಗೇಣ ಧಾತ್ವರ್ಥಃ ಬಲಾದ ಅನ್ಯತ್ರ ನೀಯತೆ ವ್ಯಾಕರಣಕಾರರು ಹೇಳ್ತಾರೆ.
ಉಪಸರ್ಗೇಣ ಧಾತ್ವರ್ಥಃ ಬಲಾದ್ ಅನ್ಯತ್ರ ನೀಯತೆ. ಧಾತುವರ್ಥಗಳೆಲ್ಲ ಬೇರೆ ಬೇರೆ ಅರ್ಥಗಳು ಉಂಟಾಗ್ಬಿಡುತ್ತೆ ಉಪಸರ್ಗಿಂದ. ಸಂಸರ್ಗ, ವಿಸರ್ಗ, ವಿಯೋಗ, ಸಂಯೋಗ, ವಿಯೋಗ ಮೊದಲಾದ್ದೆಲ್ಲ ವಿ ಮೊದಲಾದ ಉಪಸರ್ಗ ಸೇರಿಬಿಟ್ರೆ ಯೋಗ ಶಬ್ದಕ್ಕೆ ಅನೇಕ ಅರ್ಥಗಳಾಗ್ಬಿಡುತ್ತೆ. ಅದಕ್ಕೆ ಒಂದೊಂದಕ್ಕೂ ವಿವಿಧವಾದ ಅರ್ಥಗಳು ಬಂದ್ಬಿಡುತ್ತೆ ಉಪಸರ್ಗ ಸೇರಿದಾಗ. ಆದ್ದರಿಂದ ಇಲ್ಲಿ ಅತಿಶಯಿತಾರ್ಥ ಅಂತ ಹೇಳೋದು ಅತ್ಯಂತ ಉಪಪನ್ನವಾಗಿದೆ ಅಂತ ಹೇಳಿ ಉಪರಮತೆಗೆ ಅತಿಶಯಿತ ಸುಖಂ ಅಂತ ಹೇಳಿ ಅರ್ಥವನ್ನು ಮಾಡ್ತಾರೆ. ಅನ್ನುವ ಉಪಸರ್ಗಕ್ಕೆ ಅತಿಶಯಿತವಾದದ್ದು ಅನ್ನುವ ಅರ್ಥವನ್ನು ಮಾಡ್ತಾರೆ. ಆಸಕ್ತಿ ಪ್ರತಿಪಾದನ ದ್ವಾರ ತಾತ್ಪರ್ಯೇಣವ ಏಮರ್ಥ ಸಿದ್ಧ್ಯತಿ. ಅದೇ ಇಲ್ಲಿ ಹೇಳ್ತಾ ಇರೋದು ಆಸಕ್ತಿ ಪ್ರತಿಪಾದನ. ಅದರಲ್ಲಿ ಅವನಿಗೆ ಅತ್ಯಂತ ಆಸಕ್ತಿ ಉಂಟಾಗಬೇಕು, ಇದನ್ನು ಮಾಡಲೇಬೇಕು, ಇದನ್ನು ಸಾಧಿಸಲೇಬೇಕು ಅನ್ನುವಂತಹ ಒಂದು ನಿಶ್ಚಯ ಏರ್ಪಡಬೇಕು ಅವನಿಗೆ. ಅಂತಹ ಒಂದು ಸ್ಥಿತಿಯನ್ನು ನೆನೆಸಿಕೊಂಡರೆ ಸಾಧಿಸಲೇಬೇಕು ಅನ್ನುವ ಒಂದು ನಿಶ್ಚಯ ಬರಬೇಕು. ಅದೇ ಇಲ್ಲಿ ನಿಶ್ಚಯೇನ ಯೋಕ್ತವ್ಯ ಅನಿರ್ವಿಣ್ಣ ಚೇರಸ, ಸಂತೋಷದಿಂದ ದೃಢವಾದ ನಿಶ್ಚಯದಿಂದ ಮಾಡಬೇಕು ಅನ್ನುವಂತಹ ಸ್ಥಿತಿ ಅವನಿಗೆ ಏರ್ಪಡಬೇಕು. ಆದ್ದರಿಂದ ಅಂತಹ ಸ್ಥಿತಿಯ ಒಂದು ವಿವರಣೆ ಪ್ರತಿಪಾದನೆ ಇಲ್ಲಿ ಮಾಡ್ತಾ ಇರೋದ್ರಿಂದ ಈ ಅರ್ಥವನ್ನು ಹೇಳುವುದು ಸೂಕ್ತವಾಗಿದೆ ಅಂತ ಹೇಳ್ತಿದ್ದಾರೆ ಸ್ವಾಮಿ ದೇಶಿಕನು. ಯತ್ರ ಚ ಏವ ಇತಿ ಏವಕಾರಸ್ಯ ಯಥಾಕ್ರಮಾನ್ವಯೇ ಪ್ರಯೋಜನಾಭಾವಾತ್ ಉಚಿತಾನ್ವಯ ಪ್ರದರ್ಶನ ಆತ್ಮನ್ಯೇವ ತುಷ್ಯತಿ ಅಂತ ಹೇಳುದು. ಯತ್ರ ಚ ಅನ್ನೋದು ಯತ್ರ ಚೈವ ಅಂತ ಹೇಳಿದಾಗ ಇಲ್ಲಿ ಯತ್ರ ಚೈವ ಆತ್ಮಾನಂ ಪಶ್ಯನ್ನ ಆತ್ಮನಿ ತುಷ್ಯತಿ ಅಂತ ಹೇಳೋದು. ಯತ್ರ ಚೈವ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಅವರು ಸ್ವಾಮಿ ದೇಶಿಕನು ಹೇಳ್ತಾರೆ ಯಥಾಕ್ರಮ ಅನ್ವಯ ಪ್ರಯೋಜನಾಭಾವಾತ್ ಅಂತ ಹೇಳೋದು. ಕ್ರಮವಾಗಿ ಅನ್ವಯ ಮಾಡಿದ್ರೆ ಏನು ಪ್ರಯೋಜನವಿಲ್ಲ. ಆದ್ದರಿಂದ ಇಲ್ಲಿ ಆತ್ಮಾನಂ ಪಶ್ಯನ್ನ ಅನ್ಯ ನಿರಪೇಕ್ಷಂ ಆತ್ಮನ್ಯೇವ ತುಷ್ಯತಿ ಅಂತ ಹೇಳೋದು. ಯತ್ರ ಚ ಯೋಗೆ ಆತ್ಮನ ಅಂತ ಹೇಳಿ ಯೋಗದಲ್ಲಿ ಅಂತಲೇ ಅರ್ಥ ಮಾಡ್ತಾರೆ. ಅಲ್ಲಿ ಉಚಿತ ಅನ್ವಯ ಪ್ರದರ್ಶನಾಯ ಆತ್ಮನ್ಯೇವ ತುಷ್ಯತಿ. ಏವ ಅನ್ನೋಕ್ಕೆ ಅವಧಾರಣೆಗೆ ಆತ್ಮನ್ಯೇವ ಅಂತ ಅರ್ಥ. ಯಾಕೆ ಅಂದರೆ ಇಲ್ಲಿ ಯತ್ರ ಚ ಏವ ಅಂದರೆ ಯತ್ರೈವ ಅಂದರೆ ಯೋಗದಲ್ಲಿಯೇ ಅಂತ ಅರ್ಥ ಮಾಡ್ಬೋದು. ಆದರೆ ಯೋಗದಲ್ಲಿಯೇ ಅಂತ ಅರ್ಥ ಮಾಡಲಿಲ್ಲ, ಆತ್ಮನಲ್ಲಿಯೇ ಅಂತ ಅರ್ಥ ಮಾಡಿದ್ರು ಭಾಷಿಕಾರರು. ಆತ್ಮನ್ಯೇವ ಅಂತ ಅರ್ಥ ಮಾಡಿದ್ರು. ಆದ್ದರಿಂದ ಕ್ರಮವಾಗಿ ಅರ್ಥ ಮಾಡಿದರೆ ಯತ್ರ ಚೈವ ಅಂದರೆ ಯತ್ರ ಯೋಗೇ ಏವ ಅಂತ ಅರ್ಥ ಮಾಡ್ಬೋದಾಗಿತ್ತು. ಆದರೆ ಹಾಗೆ ಮಾಡದೆ ಇದಕ್ಕೆ ಅರ್ಥವು ಅತಿಶಯವಾದ ಅರ್ಥವನ್ನು ಉಂಟು ಮಾಡೋಕ್ಕೋಸ್ಕರ ಉಚಿತವಾದ ಅನ್ವಯ ಆತ್ಮನ್ಯೇವ ತುಷ್ಯತಿ, ಆತ್ಮನಲ್ಲಿಯೇ ಅವನಿಗೆ ಸಂತೋಷ ಉಂಟಾಗುತ್ತೆ. ಆದ್ದರಿಂದ ಆ ರೀತಿ ಅರ್ಥ ಮಾಡಿದ್ರು. ಅನ್ಯ ನಿರಪೇಕ್ಷಂ ಇತ್ಯ ಅವಧಾರಣತೋಷ ಶಬ್ದಾಭ್ಯಾಂ ಅರ್ಥಸಿದ್ಧೋಕ್ತಿ. ಇಲ್ಲಿ ಸ್ಪಷ್ಟವಾಗಿ ಅನ್ಯ ನಿರಪೇಕ್ಷ ಅಂತ ಹೇಳಿರೋದ್ರಿಂದ ಅವಧಾರಣ ಮತ್ತು ಸಂತೋಷ ಎರಡಕ್ಕೂ ಕೂಡ ಅದೇ ಅರ್ಥವು ಸಿದ್ಧಿಸುತ್ತೆ ಅದರಲ್ಲಿ ಅಂತ ಹೇಳಿದ್ರು. ಆದ್ದರಿಂದ ತುಷ್ಯತಿ ಆತ್ಮನ್ನಿ ಯತ್ರೈವ ತುಷ್ಯತಿ ಅಂತ ಹೇಳಿದಾಗ ಏವ ದೋಷ ತುಷ್ಯತಿ ಎರಡಕ್ಕೂ ಅರ್ಥ ಏನು ಅಂದರೆ ಅನ್ಯ ನಿರಪೇಕ್ಷಂ ಅಂತ ಅರ್ಥ. ಏವ ಅಂತ ಹೇಳೋ ಅವಧಾರಣೆ ಇದರಲ್ಲಿಯೇ ಅನ್ನೋದನ್ನು ಸಿದ್ಧಿಸುತ್ತೆ. ಆತ್ಮನಲ್ಲಿಯೇ ಅಂತ ಹೇಳಿ ಏವ ಅನ್ನೋ ಅವಧಾರಣ, ಬೇರೆ ಯಾವುದೂ ಇಲ್ಲ. ತುಷ್ಯತಿ ಅನ್ನುವಾಗ ಅದರ ಇನ್ನೊಂದರ ಆಸೆ ಉಂಟಾಗಲ್ಲ ಅವನಿಗೆ. ಈ ಆಸೆ ಇದೇ ಸಂತೋಷ ಉಂಟು ಮಾಡುತ್ತೆ, ಇದಕ್ಕಿಂತ ಬೇರೊಂದು ಸಂತೋಷ ಉಂಟು ಮಾಡುವಂತಹ ವಿಷಯ ಇರೋದಿಲ್ಲ ಅವನಿಗೆ. ಅದರಿಂದ ಇಲ್ಲಿ ಆತ್ಮನ್ಯೇವ ತುಷ್ಯತಿ ಅಂತ ಹೇಳಿದಾಗ ತುಷ್ಯತಿ ಏವ ಎರಡಕ್ಕೂ ಕೂಡ ಅನ್ಯ ನಿರಪೇಕ್ಷ, ಬೇರೆ ಯಾವುದು ಅವನಿಗೆ ಬೇಕಾಗುವ ಅಪೇಕ್ಷೆ ಇರೋದಿಲ್ಲ ಅನ್ನೋದನ್ನು ತಿಳಿಸುತ್ತೆ. ಅಥವಾ ಆತ್ಮಾನಂ ಪಶ್ಯನ್ ತುಷ್ಯತಿ ಏತಾವತಾ ಏವ ವಿವಕ್ಷಿತ ಸಿದ್ಧವು ಪುನರಾತ್ಮನೀತಿ ನಿರ್ದೇಶ ಅನ್ಯ ವಿಧಾಸಾರ್ಥ ಇತ್ಯಭಿಪ್ರಾಯ. ಎಲ್ಲ ಒಂದೇ ಅರ್ಥವೇ ಬರುತ್ತೆ. ಹಾಗೆಯೂ ಆತ್ಮನಿ ಪರಮಾತ್ಮಾನಮಿತಿ ಯೋಜನಾತು ಜೀವಯೋಗ ವಿಷಯತ್ವಾತ್ ಇಹ ಅಸಂಗತ ಅಂತ ಹೇಳೋದು. ಇಲ್ಲಿ ಆತ್ಮನಿ ಅಂತ ಹೇಳುವಾಗ ಪರಮಾತ್ಮನಿ ಅಂತಲೂ ಅರ್ಥ ಮಾಡ್ಬೋದು. ಆತ್ಮನಿ ಅಂತ ಹೇಳುವಾಗ ಪರಮಾತ್ಮನಲ್ಲಿ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಮೊದಲು ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಪೂರ್ವಭಾವಿಯಾಗಿ ಜೀವಾತ್ಮ ಸಾಕ್ಷಾತ್ಕಾರವು ಅವಶ್ಯಕ. ಆದ್ದರಿಂದ ಇಲ್ಲಿ ಮೊದಲ 6 ಅಧ್ಯಾಯಗಳಲ್ಲಿ ಗೀತೆಯಲ್ಲಿ ಜೀವಾತ್ಮ ಸಾಕ್ಷಾತ್ಕಾರವೇ ಹೇಳ್ತಾ ಇರೋದು. ಅದಾದ ಮೇಲೆ ಭಕ್ತಿಯೋಗ ಮಾಡೋಕ್ಕೆ ಸಾಧ್ಯ. ಅದನ್ನು ತನ್ನ ಒಂದು ಸಾಕ್ಷಾತ್ಕಾರವನ್ನು ಸ್ವರೂಪವನ್ನು ತಿಳಿಯದೆ ಪರಮಾತ್ಮವನ್ನು ತಿಳಿಯಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಆತ್ಮಸ್ವರೂಪವನ್ನು ಆತ್ಮ ಪರಮಾತ್ಮರಿಗೆ ಸಂಬಂಧವನ್ನು ಇದೆಲ್ಲ ತಿಳಿದು
ಅದರಿಂದ ಅವನಿಗೆ ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅನ್ನುವ ಅತ್ಯಧಿಕವಾದ ಆಸೆ ಬರುತ್ತೆ. ಆದ್ದರಿಂದ ಈ ಅಧ್ಯಾಯದ ಕಡೆಯಲ್ಲಿ ಅದು ಸಂಗತಿಯಾಗಿ ಹೇಳಲ್ಪಡುತ್ತೆ. ಮುಂದಿನ ಅಧ್ಯಾಯದಿಂದ ಭಕ್ತಿಯೋಗ ಆರಂಭಿಸುತ್ತೆ, 7ನೇ ಅಧ್ಯಾಯದಿಂದ. ಆದ್ದರಿಂದ ಇಲ್ಲಿ ಇಲ್ಲಿ ಹೇಳ್ತಾ ಇರೋದು ಆತ್ಮಾವಲೋಕನವೇ. ಆದ್ದರಿಂದ ಜೀವಯೋಗ ವಿಷಯವೇ ಇಲ್ಲಿ ಹೇಳ್ತಾ ಇರೋದು. ಅತೀಂದ್ರಿಯಂ ಇತ್ಯುಕ್ತತ್ವಾತ್ ಪರಿಶೇಷಾತ್ ಔಚಿತ್ಯಾಚ ಬುದ್ಧಿಗ್ರಾಹ್ಯಮಿತ್ಯತ್ರ ಬುದ್ಧಿಂ ಆತ್ಮಬುದ್ಧಿಯೇ ಏಕಗ್ರಾಹ್ಯಂ. ಆತ್ಮಬುದ್ಧಿಯಿಂದಲೇ ಅಂದರೆ ಆತ್ಮಜ್ಞಾನದಿಂದಲೇ, ಅತೀಂದ್ರಿಯವಾದ್ದರಿಂದ ಆತ್ಮನ ಜ್ಞಾನದಿಂದಲೇ, ತನ್ನ ಧರ್ಮಭೂತ ಜ್ಞಾನದಿಂದ ತನ್ನನ್ನು ತಿಳಿಯಬೇಕೇ ಹೊರತು ಮನಸ್ಸೆಲ್ಲ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಮನಸ್ಸು ಮೊದಲಾದದ್ದೆಲ್ಲ ಐಂದ್ರಿಕವಾದ ವಿಷಯಗಳನ್ನೇ ತಿಳಿಸುತ್ತೆ. ಮನಸ್ಸಾ ಏವ ಅಂತ ಹೇಳಿದೆ. ಮನಸ್ಸಿಂದಲೇ ತಿಳಿಬೇಕು ಅಂದರೆ ಮನಸ್ಸೇ ತಿಳಿಸೋದಿಲ್ಲ. ಜ್ಞಾನವು ಮನಸ್ಸಿನ ಮೂಲಕ ಪ್ರಸರವಾಗಿ ಆತ್ಮನಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಆದ್ದರಿಂದ ತನ್ನ ಧರ್ಮಭೂತ ಜ್ಞಾನದಿಂದ ತಿಳಿತಾನೆ. ಅಲ್ಲಿ ಬುದ್ಧಿ ಅಂತ ಹೇಳಲ್ಪಟ್ಟಿದೆ. ಅದು ಆತ್ಮಬುದ್ಧಿಯೇಕ ಗ್ರಾಹ್ಯಂ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಆತ್ಯಂತಿಕಂ ಪುನರ್ದುಃಖ ಸಂಭೇದ ರಹಿತಂ ಇತ್ಯರ್ಥ. ಅದಕ್ಕೆ ಮತ್ತೆ ದುಃಖದ ಸಂಯೋಗವೇ ಇರೋದಿಲ್ಲ. ದುಃಖದ ಒಂದು ಅದಕ್ಕೆ ದುಃಖವೇ ಉಂಟಾಗುವುದಿಲ್ಲ ಮತ್ತೆ. ಆದ್ದರಿಂದ ಆ ರೀತಿ ಹೇಳಲ್ಪಟ್ಟಿದೆ. ಆತ್ಯಂತಿಕವಾದದ್ದು ಅಂದರೆ ಆತ್ಮಾವಲೋಕನವನ್ನು ಪಡೆದುಕೊಂಡು ಬಿಟ್ಟರೆ ಸಿದ್ಧಿ ಮತ್ತೆ ಅವನಿಗೆ ಹಿಂದೆ ಬರೋದಿಲ್ಲ, ಅದು ಹೇಳಲ್ಪಟ್ಟಿದೆ. ಯದೇವಂ ವಿಧಂ ಸುಖಂ ತದ್ಯತ್ರ ವೇತ್ತಿ ಇತಿ ಅನ್ವಯ. ಯದ್ವಾ ಯತ್ತರಿತಿ ಪಿಂಡಿತಂ ಪ್ರಸಿದ್ಧರ್ಷಯಾರ್ಥಂ ತದಿತ್ಯೇವ. ಕೇಚಿತ್ತು ಯತ್ತಚ್ಛಬ್ದಾನ್ವಯ ಪ್ರಕಾರಂ ಜಾನಂತಹ ಸುಖಮಾತ್ಯಂತಿಕಂ ಯತ್ರ ಇತಿ ಪಠಂತಿ. ಸುಖಮಾತ್ಯಂತಿಕಂ ಯತ್ರ ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗ ಭಾಷಿಕಾರ ವ್ಯಾಖ್ಯಾನ ಮಾಡುವಾಗ ಹೇಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚರತಿ ತತ್ವತಃ ಅಂತ ಹೇಳಿದಾಗ ಸುಖಮಾತ್ಯಂತಿಕಂ ಯತ್ರ ಅಂತ ಅನ್ವಯ ಮಾಡಿದ್ದಾರೆ. ಅದು ಸರಿ ಹೋಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಆದ್ದರಿಂದ ಇಲ್ಲಿ ಯತ್ರ ಚ ಯೋಗೇ ಸುಖಾತಿರೇಕೇಣ ತತ್ವತಃ ತದ್ಭಾವಾತ್ ನ ಚಲತಿ ಯಂ ಯೋಗಂ ಲಬ್ಧ್ವಾ ಮೊದಲಾದ ಹೀಗೆ ಅರ್ಥ ಮಾಡಿದ್ದಾರೆ ಅವರು. ಅನ್ಯ ನಿರಪೇಕ್ಷಂ ಆತ್ಮನ್ಯೇವ ತುಷ್ಯತಿ. ಇದೆಲ್ಲ ಅನುಗುಣವಾಗಿ ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಮಾಡ್ತಾರೆ. ಆ ಒಂದು ಸ್ಥಿತಿಯ ಒಂದು ಉತ್ಕೃಷ್ಟತೆಯನ್ನು, ಅತ್ಯಧಿಕವಾದ ಸುಖ ಅನ್ನುವ ವಿಷಯವನ್ನು ಅದನ್ನು ಪಡೆದುಕೊಳ್ಳಬೇಕು ಅನ್ನೋ ನಿಶ್ಚಯ ಉಂಟಾಗಬೇಕು ಸಾಧಕನಿಗೆ. ಆ ರೀತಿ ಅವನಿಗೆ ತಿಳಿಸುತ್ತಿರುವಂತಹ ಶ್ಲೋಕಗಳು ಅದಕ್ಕೆ ಅನುಗುಣವಾಗಿ ಅರ್ಥವನ್ನು ಇಲ್ಲಿ ಮಾಡ್ತಾರೆ ಅನ್ನೋದು ವೇತಿ ಯತ್ರೇತಿ ಯತ್ರ ಶಬ್ದ ಪೂರ್ವೋತ್ತರ ವಾಕ್ಯ ಸಾಧಾರಣತೆಯ ಮಧ್ಯೆ ಪ್ರಯುಕ್ತ. ಅಪವರ್ಗದಶಾನುಭವ ಅನಾನುಭವ ಅನುಭಾವ್ಯ ಸುಖ ಪ್ರತಿಸಂಧಾನ ಪರತ್ವ ವಿದಾಸಾಯ ಯೋಗರೂಪ ಅಪರೋಕ್ಷಂ ಇತಿ ಅಭಿಪ್ರಾಯಣ ಅನುಭವತಿ ಇತಿ ಉಕ್ತಂ. ಆದ್ದರಿಂದ ಅಪವರ್ಗದಶವಲ್ಲ ಇದು, ಮೋಕ್ಷದಶೆಯಲ್ಲ ಇದು ಅಂತ ಹೇಳುವಂತಹ ಅದನ್ನು ಮೋಕ್ಷದಶೆಯನ್ನು ಅನುಸಂಧಾನ ಮಾಡ್ತಾರೆ ಅಂದರೆ ಹಾಗಲ್ಲ. ಯೋಗರೂಪವಾದ ಅಪರೋಕ್ಷಂ, ಯೋಗರೂಪಾಪರೋಕ್ಷ್ಯ ಅಭಿಪ್ರಾಯಣ. ಯೋಗರೂಪದಲ್ಲಿ ಜೀವಾತ್ಮ ಯೋಗದಲ್ಲಿ ಬರುವಂತಹ ಸಾಕ್ಷಾತ್ಕಾರ. ಅಪರೋಕ್ಷ ಜ್ಞಾನ ಅಂದರೆ ಸಾಕ್ಷಾತ್ಕಾರ, ಪರೋಕ್ಷ ಅಂದರೆ ಅಪರೋಕ್ಷ ಪರೋಕ್ಷ ಎರಡು ವಿರುದ್ಧವಾದದ್ದು. ಅಪರೋಕ್ಷ ಅನ್ನೋದು ಸಾಕ್ಷಾತ್ತಾಗಿ ತಿಳಿಯೋದು, ಸಾಕ್ಷಾತ್ಕಾರ ಅಂತ ಹೇಳೋದು. ಇದರಿಂದ ಯೋಗರೂಪ ಅಪರೋಕ್ಷ್ಯ, ಯೋಗರೂಪ ಅಪರೋಕ್ಷ್ಯ ಅಂತ ಹೇಳಿದ್ರೆ ಯೋಗರೂಪವಾದ ಜೀವಾತ್ಮ ಯೋಗವೇ ಹೇಳ್ತಾ ಇರೋದ್ರಿಂದ ಜೀವ ಸಾಕ್ಷಾತ್ಕಾರ, ಆತ್ಮಾವಲೋಕನ ಅನ್ನೋದು ಇಲ್ಲಿ ಹೇಳಲ್ಬಿಡುತ್ತೆ. ಆತ್ಮನಿ ತುಷ್ಯತಿ ಇತಿ ಪೂರ್ವಂ ಇತರ ಸುಖ ನಿರಪೇಕ್ಷತ್ವ ಪರಂ. ಬೇರೆ ಯಾವುದು ಕೂಡ ಬೇರೆ ಸುಖಗಳಲ್ಲಿ ಅಪೇಕ್ಷೆ ಇರುವುದಿಲ್ಲ ಅನ್ನೋದು, ಆತ್ಮನಲ್ಲಿಯೇ ಸಂತೋಷ ಪಡ್ತಾನೆ. ಸುಖಮಾತ್ಯಂತಿಕಂ ಇತ್ಯಾದಿಕಂತು ಸ್ವರೂಪ ಸುಖಾನುಭವ ಪರಂ ಇತಿ ಅಪೋನರುಕ್ತ್ಯಂ ಅಂತ ಹೇಳೋದು. ಆತ್ಮನಿ ತುಷ್ಯತಿ ಅಂತ ಒಂದು ಹೇಳಿದೆ, ಸುಖಮ ಆತ್ಯಂತಿಕಂ ಅಂತಾನು ಹೇಳಿದೆ. ಎರಡೂ ಕೂಡ ಹೇಳಿದ್ರಿಲ್ಲ, ಪುನರುಕ್ತಿ ಇಲ್ಲವೇ ಅಂತ ಹೇಳಿದ್ರೆ ಒಂದು ಇತರ ಸುಖಗಳಲ್ಲಿ ಅಪೇಕ್ಷೆ ಇಲ್ಲ ಅನ್ನುವುದನ್ನು ತಿಳಿಸುತ್ತೆ. ಆತ್ಮನಿ ತುಷ್ಯತಿ ಎಂದಾಗ ಆತ್ಮನಲ್ಲಿಯೇ ಸಂತೋಷ ಪಡ್ತಾನೆ ಹೊರತು ಬೇರೆ ಸುಖಗಳಲ್ಲಿ ಪಡೋದಿಲ್ಲ ಅನ್ನೋದು ಆ ಅರ್ಥ. ಸುಖಮಾತ್ಯಂತಿಕಂ ಅಂತ ಹೇಳುವಾಗ ಸ್ವರೂಪ ಸುಖ ಅನುಭವವನ್ನು ಅದನ್ನು ತಿಳಿಸುತ್ತೆ ಅನ್ನೋದ್ರಿಂದ ಅದರಲ್ಲಿ ರಿಪಿಟೇಷನ್ ಇಲ್ಲ ಅಂತ ಹೇಳ್ತಾರೆ, ಪುನರುಕ್ತಿ ಇಲ್ಲ. ಸುಖಾತಿರೇಕೇಣ ಉಕ್ತ ಏವ ಚಲತ್ವ ಹೇತು ಉಚಿತ ಪ್ರಾಮಾಣಿಕಾರ್ಥಾತ್ ನ ಚಲತಿ ಇತಿವಾ. ತತ್ವಸ್ಥಿತಿಯಿಂದ ಅವನು ಚಲಿಸೋದಿಲ್ಲ ಅಂತ ಹೇಳಿದ, ಪ್ರಾಮಾಣಿಕವಾದ ಅರ್ಥದಿಂದ ಅಂತ ಅರ್ಥ. ಇಲ್ಲಿ ಹೇಳುವಾಗ ಯಸ್ಮಿನ್ ಸ್ಥಿತಃ ಅನ್ನೋದು ಇಲ್ಲಿ
वेत्ति यत्र न चैवायं स्थितश्चलति तत्त्वतः न चलति तत्त्वतः यत्र स्थितः ತತ್ವತಃ ನ ಚಲತಿ ತತ್ವತಃ ಅಂತ ಹೇಳಿದ್ರೆ ಏನು ಪ್ರಾಮಾಣಿಕಾರ್ಥಾತ್ ಪ್ರಾಮಾಣಿಕವಾದ ಅರ್ಥ ಅದರಿಂದ ಅವನು ಚಲಿಸೋದಿಲ್ಲ ಅಂತಲೂ ಅರ್ಥ ಮಾಡ್ಬೋದು ಅಂತ ಹೇಳಿದ್ರೆ ಅದು ಅಷ್ಟು ಪ್ರಯೋಜನವಾಗುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅಚಲತ್ವ ಹೇತು ಉಚಿತ ಸುಖಾತಿರೇಕೇಣ ಅಂತ ವ್ಯಾಖ್ಯಾನ ಮಾಡಿದ್ರು. ಪ್ರಾಮಾಣಿಕವಾದ ಅರ್ಥ ಅಂತ ಮಾಡಲಿಲ್ಲ ಇಲ್ಲಿ ಭಾಷ್ಯಕಾರರು ಮಾಡುವಾಗ. ತತ್ವತಃ ಅಂತ ಹೇಳೋದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳುವಾಗ ಅದು ಅತ್ಯಂತ ಸುಖ ಅನ್ನುವ ಒಂದು ದೃಷ್ಟಿಯಿಂದ ಚಲಿಸೋದಿಲ್ಲ ಅನ್ನೋದನ್ನು ಅರ್ಥ ಮಾಡಿದ್ರು. ಇಲ್ಲಿ ಸುಖಾತಿರೇಕದಿಂದ ಅವನು ಅದನ್ನು ಚಲಿಸೋದಿಲ್ಲ. ಸುಖಾತಿರೇಕೇಣ ತತ್ವತಃ ತದ್ಭಾವಾತ್ ನ ಚಲತಿ. ಅದರಿಂದ ಸ್ವಲ್ಪ ಕೂಡ ಅದರಿಂದ ಚಲಿಸೋದಿಲ್ಲ ಅಂತ ಅರ್ಥ. ಆ ಒಂದು ಅನುಭವದಿಂದ ಸ್ವಲ್ಪ ಕೂಡ ಚಲಿಸೋದಿಲ್ಲ. ಯಾಕೆ ಅಂದರೆ ಅದು ಅತ್ಯಧಿಕವಾದ ಸುಖ. ಅತ್ಯಧಿಕವಾದ ಸುಖವಾದ್ದರಿಂದ ಆ ಒಂದು ಅನುಭವದಿಂದ ಸ್ವಲ್ಪವೂ ಅವನು ವಿಚಲಿತನಾಗುವುದಿಲ್ಲ ಅನ್ನೋ ಅರ್ಥ ಮಾಡಿದ್ರು. ಇದು ಕೇವಲ ಪ್ರಾಮಾಣಿಕ ಅಂತ ಅರ್ಥ ಮಾಡಲಿಲ್ಲ. ಪ್ರಾಮಾಣಿಕವಾದ್ದರಿಂದ ಅವನು ಚಲಿಸೋದಿಲ್ಲ ಅಂತ ಅರ್ಥ ಮಾಡಲಿಲ್ಲ ತತ್ವತಃ ಅಂತ ಹೇಳಿದ್ರೆ. ಅಥವಾ ಸುಖಾನುಭವ ಪರಿಮಿತಿ ಅಥವಾ ಸಂಯಂ ನ ಚಲತಿ ಇತಿವಾ ನಿರ್ವಹಣಂ ಮಂದಂ ಅಂತ ಹೇಳ್ತಾರೆ. ಯೋಗದಶಾಯಾಂತು ಚ ಸುಖಾತಿರೇಕೇಣ ಸ್ವರಸತಃ ತದವಸ್ಥಾತಯ ಏವ ಚಿರತರಾವಸ್ಥಾನ ಅಭಿಧಾನಂ ಉಚಿತಂ ಅಪೇಕ್ಷಿತಂ ಇತ್ಯಭಿಪ್ರಾಯೇಣ ತತ್ವತಃ ತದ್ಭಾವಾತ್ ಇತಿ ಪ್ರತಿಪದ ಮುಕ್ತಂ ಅಂತ ಹೇಳಿದ್ರು. ಯೋಗ ದಶೆಯಲ್ಲಿಯೇ ಸುಖವು ಅತ್ಯಧಿಕವಾಗಿರೋದ್ರಿಂದಲೇ ಕೂಡ ಆದ್ದರಿಂದಲೇ ಆ ಅವಸ್ಥೆಯನ್ನೇ ಹೇಳಬೇಕು ಅಂತ ಅರ್ಥ. ಆ ಅವಸ್ಥೆಯಲ್ಲಿಯೇ ಅನೇಕ ಕಾಲ ಇರ್ತಾನೆ. ಚಿರತರಾವಸ್ಥಾನ ಅಭಿಧಾನ, ಚಿರತರ ಅವಸ್ಥಾನಂ ಅತ್ಯಧಿಕವಾದ ಕಾಲ ಅದರಲ್ಲಿಯೇ ಇರ್ತಾನೆ ಅಂತ ಹೇಳಿ ಅದನ್ನು ಹೇಳೋದ್ರಿಂದ ಇಲ್ಲಿ ತದ್ಭಾವಾತ್ ನ ಚಲತಿ, ಅದರ ಅನುಭವದಿಂದ ಅವನು ಚಲಿಸೋದಿಲ್ಲ ಅಂತ ಹೇಳಿ. ಇತರ ವಿಷಯ ನಿರೋಧ ನೈರಪೇಕ್ಷೆ ಯತ್ರ ಇತಿ ಶ್ಲೋಕೇನ ಉಕ್ತೆ ತತಃ ಆತ್ಮಸ್ವರೂಪ ಸುಖಾನುಭವ ತಸ್ಯ ಸ್ವರಸವಾಹಿತೆಯ ದುರ್ವಿಚ್ಛೇದತ್ವಂ ಚ ಸುಖಮಿತಿ ಶ್ಲೋಕೇನ ಅತಃ ಯಂ ಲಬ್ಧ್ವಾ ಇತಿ ಶ್ಲೋಕೇನ ಯೋಗವಿರತಿಕಾಲೇಷು ಅಪಿ ತಸ್ಯೈವ ಅಭಿಲಾಷ ಪದತ್ವಾತ್ ಬಾಹ್ಯಸುಖಾಭಿಲಾಷೇಣ ದುಃಖೇನ ಚ ಅನಾಸ್ಕಂದನಂ ಉಚ್ಯತೆ ಇತಿ. ಚಲಿಸೋದಿಲ್ಲ ಅಂತ ಅರ್ಥ. ವಿಭಾಗ ಜ್ಞಾಪನಾಭಿಪ್ರಾಯೇಣ ಯೋಗ ವಿರತಃ ಇತ್ಯಾದಿಕ ಮುಕ್ತಂ. ಈ ಒಂದು ಆತ್ಮಾವಲೋಕನ ಲಾಭವನ್ನು ಪಡೆದುಕೊಂಡು ಬಿಟ್ಟರೆ ಅವನು ವ್ಯುತ್ಥಾನವಾದರೂ ಕೂಡ, ಯೋಗ ದಶೆಯಿಂದ ವ್ಯುತ್ಥಾನವಾದರೂ ಕೂಡ ಆ ಒಂದು ಧ್ಯಾನ ಸ್ಥಿತಿಯಿಂದ ಮೇಲೆದ್ದು ತನ್ನ ಬೇರೆ ಕರ್ಮಗಳನ್ನೆಲ್ಲ ಮಾಡ್ತಾನೆ ಮಿಕ್ಕಿದ ಸಮಯಗಳಲ್ಲಿ. ಆ ಮಾಡ್ತಾ ಇರುವಾಗಲೂ ಕೂಡ ಅದುವೇ ಅವನ ಮನಸ್ಸಿನಲ್ಲಿ ನಿರಂತರವಾಗಿ ಆ ಒಂದು ಸುಖ ಅನುಭವವನ್ನೇ ಅದು ಬೇಕು ಅಂತ ಹಂಬಲಿಸ್ತಾ ಇರುತ್ತೆ. ಆದ್ದರಿಂದ ಅವನಿಗೆ ಬೇರೆ ಯಾವುದು ಕೂಡ ಯಾವುದರಲ್ಲಿಯೂ ಸುಖವಾಗಲಿ ಬೇರೆ ಸುಖವಾಗಲಿ ದುಃಖವಾಗಲಿ ಯಾವುದೂ ಅವನನ್ನು ಚಲಿಸೋ ಹಾಗೆ ಮಾಡೋದಿಲ್ಲ. ಆ ಒಂದು ಅಭಿಲಾಷೆಯಿಂದ ಅಂತಹ ಒಂದು ಆಶೆ ಅವನಿಗೆ ಏರ್ಪಡುತ್ತೆ. ಯೋಗದಶಾಯಾಂತು ಲಾಭಾಂತರ ಪ್ರತಿಸಂಧಾನಮೇವ ನಾಸ್ತಿ ಇತಿ ಭಾವ. ಯೋಗ ದಶೆಯಲ್ಲಿ ಬೇರೆ ಏನು ಸಿಗೋದೇ ಇಲ್ಲ, ಬೇರೆ ಏನೂ ಅವನು ತಿಳಿಯೋದಿಲ್ಲ. ಆತ್ಮಧ್ಯಾನದಲ್ಲಿಯೇ ಇರುವಾಗ ಅವನಿಗೆ ಬೇರೆ ಯಾವುದು ಕೂಡ ಪ್ರತಿಸಂಧಾನವೇ ಇರೋದಿಲ್ಲ. ಲಾಭಾಂತರ ಪ್ರತಿಸಂಧಾನಮೇವ ನಾಸ್ತಿ. ಆತ್ಮನನ್ನೇ ಧ್ಯಾನ ಮಾಡ್ತಿರುವಾಗ ಬೇರೆ ಯಾವ ವಿಷಯವೂ ಅವನಿಗೆ ಬರೋದಿಲ್ಲ ಅವನ ಜ್ಞಾನಕ್ಕೆ. ಆದ್ದರಿಂದ ಅದು ಬರೋದೇ ಇಲ್ಲ. ಯೋಗದಿಂದ ಎದ್ದಾಗಲೇ ಅದು ಪ್ರಧಾನ. ಆದ್ದರಿಂದ ಯಸ್ಮಿನ್ ಸ್ಥಿತಃ ನ ಗುರುಣಾಪಿ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಅಂತ ಹೇಳಿದಾಗ ಯಸ್ಮಿನ್ ಸ್ಥಿತಃ ವಿರತಃ ಅನ್ನೋದೇ ಪ್ರಧಾನವಾದ ಅರ್ಥ ಅಲ್ಲಿ. ಯಾಕೆಂದರೆ ಅವನು ರೋಗದಿಂದ ಎದ್ದಾಗಲು ಅನ್ನೋದೇ ಪ್ರಧಾನವಾದ ಅರ್ಥವಾಗುತ್ತೆ. ಯೋಗ ಸ್ಥಿತಿಯಲ್ಲಿ ಬೇರೆ ಒಂದು ಅನುಸಂಧಾನವೇ ಇರೋದಿಲ್ಲ ಅವನಿಗೆ, ಬೇರೆ ವಿಷಯಗಳನ್ನೇ ಚಿಂತನೆ ಮಾಡೋದಿಲ್ಲ ಅವನು. ಆ ಯೋಗ ದಶೆಯಿಂದ ಎದ್ದಾಗ ಆವಾಗಲೂ ಕೂಡ ಅದೇ ಅವನಿಗೆ ಬಹಳ ಅಭಿಲಾಷೆ ಅದರಲ್ಲಿಯೇ ಇರೋದರಿಂದ ಎಂತಹ ಸುಖ ದುಃಖ ಏನು ಬಂದರೂ ಕೂಡ ಅವನ ಮನಸ್ಸು ವಿಚಲಿಸೋದಿಲ್ಲ. ಗುರುಣಾಪಿ ಇತ್ಯುಕ್ತ ಗೌರವ ವ್ಯಂಜನಾಯ ಗುಣೋತ್ಪುತ್ರ ವಿಯೋಗ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳುತ್ತೆ. ಪುತ್ರ ಜನ್ಮ ವಿಪತ್ತಿಭ್ಯಾಂ ನ ಪರಂ ಸುಖ ದುಃಖಯೋಹೋ ಇತಿ ಯಾವು. ಪುತ್ರ ಜನ್ಮ ಅಥವಾ ಪುತ್ರ ಮರಣ ಆಗೋದೇ ಅದಕ್ಕಿಂತ ಅಧಿಕವಾದ ಸುಖ ಅಥವಾ ದುಃಖವಿಲ್ಲ ಅಂತ ಸಾಮಾನ್ಯ ವಚನವು ಹೇಳಲ್ಪಟ್ಟಿದೆ. ಅದಕ್ಕೆ ಅನುಗುಣವಾಗಿ ನ ವಿಚಾಲ್ಯತೆ ಯೋಗ ಪ್ರತಿಕೂಲಂ ಅವಸಾದಂ ನ ಗಚ್ಚತಿ.
ಯೋಗ ಪ್ರತಿಕೂಲಂ ಅವಸಾದಂ ನ ಗಚ್ಚತಿ ಅಂತ ಅರ್ಥ. ಯೋಗವನ್ನು ಯೋಗಕ್ಕೆ ಅಡ್ಡಿಯಾಗುವಂತಹ ಅವಸಾದ ಬರೋದಿಲ್ಲ ಅವನು ಅಂತ ಹೇಳಿದ್ರೆ ಏನರ್ಥ ಅಂದರೆ ಯೋಗಿಯು ಕೂಡ ಅವನಿಗೂ ಎಲ್ಲದರಲ್ಲಿಯೂ ಅನ್ವಯಿಸ್ತಾನೆ. ವ್ಯವಹಾರವೆಲ್ಲ ಇರುತ್ತೆ, ಅನ್ವಯವಿರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಆ ಯೋಗದಲ್ಲಿಯೇ ಅವನ ಮನಸ್ಸು ನೆಟ್ಟಿರೋದ್ರಿಂದ ಬೇರೆಯಲ್ಲಿ ಎಲ್ಲ ವ್ಯವಹಾರವಿದ್ದರೂ ಅನ್ವಯಿಸಿದ್ರು ಏನಾದರೂ ಒಂದು ಸುಖವೋ ದುಃಖವೋ ಬಂದರೆ ಅದರಲ್ಲಿ ಅನ್ವಯಿಸಬಹುದು. ಆದರೆ ಈ ಯೋಗದ ಸ್ಥಿತಿಯಿಂದ ಅವನಿಗೆ ಚಲಿಸೋದಿಲ್ಲ. ಅದು ಯಾವುದು ಕೂಡ ಇವನನ್ನು ಈ ಯೋಗವನ್ನು ಬಿಟ್ಟು ಹೋಗೋ ಹಾಗೆ ಮಾಡೋದಿಲ್ಲ. ಆ ರೀತಿಯಾದ ಒಂದು ಅವಸಾದ ಬರೋದಿಲ್ಲ. ಎಷ್ಟೇ ದೊಡ್ಡ ದುಃಖ ಬಂದರೂ ಕೂಡ ಅತ್ಯಂತ ದುಃಖಿತನಾಗಿ ಯೋಗವನ್ನೇ ಬಿಟ್ಟುಬಿಡೋ ಹಾಗೆ ಆಗೋದಿಲ್ಲ. ಅವನು ಯೋಗದಿಂದ ಚಲಿಸೋದೇ ಇಲ್ಲ ಅಂತ ಹೇಳಿದ್ರೆ ಆ ರೀತಿ ಯೋಗ ಪ್ರತಿಕೂಲಂ ಅವಸಾದಂ ನ ಗಚ್ಚತಿ. ಅದಕ್ಕೆ ಪ್ರತಿಕೂಲವಾದ ಅವಸಾದಕ್ಕೆ ಹೋಗೋದಿಲ್ಲ. ಅಂದರೆ ಮನಸ್ಸಿನ ತುಂಬ ದೈನ್ಯ ಶೈಥಿಲ್ಯ ಅದು ಉಂಟಾಗೋದಿಲ್ಲ ಅವನಿಗೆ. ದುಃಖ ಸಂಯೋಗಸ್ಯ ವಿಯೋಗಸ್ಯ ಅಸಂಬಂಧ ಭಾವ ಇತ್ಯರ್ಥಃ. ವಿಯೋಗ ತಸ್ಯ ಅಸಂಬಂಧ. ದುಃಖ ಸಂಯೋಗದ ವಿಯೋಗ ಅಂತ ಹೇಳಿದ್ರೆ ದುಃಖ ಸಂಯೋಗದ ಸಂಬಂಧವೇ ಇರೋದಿಲ್ಲ ಅಂತ ಅರ್ಥ. ಅಸಂಬಂಧ ಅಭಾವ ಇತ್ಯರ್ಥ. ಸಚ ಭಾವಾಂತರಂ ಇತಿ ಜ್ಞಾಪನಾಯ ದುಃಖ ಸಂಯೋಗ ಪ್ರತ್ಯನೀಕಾಕಾರಂ ಇತಿ. ದುಃಖ ಸಂಯೋಗಕ್ಕೆ ವಿರುದ್ಧವಾದ ಆಕಾರ ಅದು ಅವನಿಗೆ ಉಂಟಾಗೋದಿಲ್ಲ. ದುಃಖ ಸಂಯೋಗಸ್ಯ ವಿಯೋಗೆ ವಿಯೋಗ ಯತ್ರ ಇತಿ ವ್ಯತಿಕರಣ ಬಹುವ್ರೀಹೋ ಫಲಿತೋಕ್ತಿ. ಅಥವಾ ವಿಯೋಗ ಶಬ್ದೋತ್ರ ವಿಯುಜ್ಯತೆ ಅನೇನ ಇತಿ ಕಾರಣಾರ್ಥಂತಹ ವ್ಯಾಕರಣವನ್ನು ಹೇಳ್ತಾರೆ. ದುಃಖ ಸಂಯೋಗದ ಪ್ರತ್ಯನೀಕಾರ, ದುಃಖದ ಒಂದು ಸಂಬಂಧವಿರುವ ವಿರುದ್ಧವಾದ ಆಕಾರ ಅಂದರೆ ಸಂಬಂಧ ಇರೋದಿಲ್ಲ ಅಂತ ಅರ್ಥ. ನಿರ್ವಿಣ್ಣ ಚೇತಸ ಇತಿ ಪದಚ್ಛೇದೆ ಸಂಸಾರೇ ತಾಪತ್ರೇ ವೇತ್ತಿ ಅಧ್ಯಾಹಾರ ಸ್ಯಾತ್ ವಾ ಇತಿ ಅಧ್ಯಾಹಾರ ಸ್ಯಾತ್ ತತ್ತು ಸಪ್ರಯೋಜನೆ ಯೋಜನಾಂತರೇ ಸಂಭವತಿ ನಯುಕ್ತಂ. ತಸ್ಮಾತ್ ಅನಿರ್ವಿಣ್ಣ ಚೇತಸ ಇತಿ ಪದಚ್ಛೇದ. ಅದರಿಂದ ನಿರ್ವಿಣ್ಣ ಚೇತಸ ಅಂತ ಪದಚ್ಛೇದ ಮಾಡಲಿಲ್ಲ, ಅನಿರ್ವಿಣ್ಣ ಚೇತಸ ಅಂತಾನೆ ಪದಚ್ಛೇದವನ್ನು ಮಾಡಿದ್ದಾರೆ ಇಲ್ಲಿ. ಅದರಿಂದ ಸಂತೋಷವಾಗಿ ಅನ್ನೋದೇ ಇಲ್ಲಿ ಅರ್ಥವನ್ನು ಮಾಡ್ತಾರೆ. ನಿಶ್ಚಯ ಶಬ್ದೋಪಿ ತೇನೈವ ಹೇತು ಸಮರ್ಪಣೆನ ಅನ್ವಿತ ನತು ಯೋಕ್ತವ್ಯ ಇತ್ಯನೇನ ನಿರತಕ ಅನ್ವಯ ಪ್ರಸಂಗ. ನಿಶ್ಚಯೇನ ಯೋಕ್ತವ್ಯ ಅಲ್ಲ, ನಿಶ್ಚಯೇನ ಅನಿರ್ವಿಣ್ಣ ಚೇತಸ. ವ್ಯಾಖ್ಯಾನ ಮಾಡೋದು ಒಂದೊಂದು ಅನ್ವಯವು ಕೂಡ ವಿಶೇಷವಾಗಿ ಮಾಡ್ತಾರೆ ಭಾಷ್ಯಕಾರರು ಹೇಳುವಾಗ. ಈ ಶ್ಲೋಕಗಳಲ್ಲಿ ಅನ್ವಯ ಬಹಳ ವಿಶೇಷವಾದ ಅನ್ವಯಗಳು ಇರುತ್ತೆ ಅಲ್ಲಲ್ಲಿ. ಸ್ವಾಮಿ ದೇಶಿಕನ್ ಅದನ್ನು ಗಮನಿಸಿ ನಮಗೆ ತಿಳಿಸ್ತಾರೆ. ಸಹ ನಿಶ್ಚಯೇನ ಯೋಕ್ತವ್ಯ ಯೋಗ ಅನಿರ್ವಿಣ್ಣ ಚೇತಸ ಅಂದರೆ ಶ್ಲೋಕದಲ್ಲಿ ಅನ್ವಯ ಹೇಗಿರೋ ಹಾಗೆ ಕಂಡು ಬರುತ್ತೆ ಅಂದರೆ ಯೋಕ್ತವ್ಯ ಹಾಗೆ ನಿಶ್ಚಯೇನ ಯೋಕ್ತವ್ಯ, ನಿಶ್ಚಯ ಮಾಡಿ ಯೋಗ ಮಾಡಬೇಕು ಅನ್ನುವ ಅರ್ಥ ಬರೋ ಹಾಗಿದೆ. ಭಾಷಿಕಾರರು ಹಾಗೆ ಹೇಳಲಿಲ್ಲ, ನಿಶ್ಚಯೇನ ಅನಿರ್ವಿಣ್ಣ ಚೇತಸ ಅಂತ ಹೇಳಿದ್ರು. ನಿಶ್ಚಯೇನ ಅನಿರ್ವಿಣ್ಣ ಚೇತಸ ಅದು ಸಂತೋಷ ಅನ್ನುವ ನಿಶ್ಚಯದಿಂದ, ಅದು ಬಹಳ ಸಂತೋಷ ಅನ್ನುವ ಒಂದು ನಿಶ್ಚಯದಿಂದ ಯೋಗವು ಮಾಡಲ್ಪಡಬೇಕು ಅಂತ ಹೇಳ್ತಾರೆ. ಅದರಿಂದ ನಿಶ್ಚಯ ಅನ್ನೋದು ಸಂತೋಷವಾದ ಮನಸ್ಸಿನಿಂದ ಅನ್ನೋದಕ್ಕೆ ಅನ್ವಯ ಮಾಡೋದು. ಅದು ವಿಶೇಷವಾದ ಅರ್ಥ ಇಲ್ಲಿ ಹೇಳ್ತಾರೆ. ಆದ್ದರಿಂದ ಅನಿರ್ವಿಣ್ಣತ್ವ ಹೇತುಶ್ಚ ನಿಶ್ಚಯ. ಅದರಿಂದ ನಿಶ್ಚಯ ಮಾಡಿರೋದಲ್ಲೇ ಅದು ಕಾರಣವಾಗುತ್ತೆ. ಪೂರ್ವೋಕ್ತ ನಿರತಿಶಯ ಪುರುಷಾರ್ಥತ್ವೇನೈವ ಸ್ಯಾತ್ ಅದೇ ಅಖಿಲಂ ಸಯೇವ ಏವಂ ರೂಪಃ ನಿರತಿಶಯ ಪುರುಷಾರ್ಥ ರೂಪಃ ಯೋಕ್ತವ್ಯ ಇತಿ ಉಕ್ತತ್ವಾತ್ ಆರಂಭೋಪಕಾರಕತ್ವ ದ್ಯೋತನಾಯ ಆರಂಭ ದಶಾಯಾಮ್. ಇದೆಲ್ಲ ಆರಂಭಕ್ಕೆ ಇದು ಕೂಡ ಉಪಕರಣಗಳು ಅಂತಾನೆ ಹೇಳ್ತಾರೆ. ಯೋಗ ಆರಂಭಕ್ಕೆ ಇದೆಲ್ಲ ಉಪಕರಣಗಳು. ಈ ರೀತಿ ಎಲ್ಲ ಅವನು ಫಲದ ಒಂದು ಅವಸ್ಥೆಯನ್ನು ಧ್ಯಾನ ಮಾಡಿದ್ರೆ, ಚೆನ್ನಾಗಿ ನಿಶ್ಚಯವಾಗಿ ತಿಳಿದರೆ ಎಂತಹ ಸುಖವಾದ ಒಂದು ದಶೆ ಆತ್ಮಾವಲೋಕನ ಹೇಗಿರುತ್ತೆ ನೆನೆಸ್ಕೊಂಡ್ರೆ ಅವನಿಗೆ ಸಂತೋಷವಾಗಿ ಮಾಡಲೇಬೇಕು ಅನ್ನುವ ನಿಶ್ಚಯ ಬರುತ್ತೆ ಅವನಿಗೆ. ಮನಸಾ ಕ್ಲಿಶ್ಯಮಾನಸ್ತು ಸಮಾಧಾನಂ ನ ಕಾಮಯೇತ್ ಅನಿರ್ವೇದಂ ಮುನಿರ್ಗಚ್ಚನ್ನೇ ಕುರ್ಯಾದೇವ ಆತ್ಮನೋಹಿತಂ ಈ ಉಚ್ಯತೆ. ಅಂದರೆ ಇಲ್ಲಿ ಹೇಳುವಾಗ ಮನಸ್ಸಿನಲ್ಲಿ ಕ್ಲೇಶವನ್ನೇ ಹೊಂದಿದ್ರೆ ಸಮಾಧಾನವೇ ಬರೋದಿಲ್ಲ ಅವನಿಗೆ. ಆದರೆ ಅನಿರ್ವೇದ ಅನ್ನೋದು ಬಂದುಬಿಟ್ರೆ, ಸಂತೋಷ ಅನ್ನೋದು ಬಂದುಬಿಟ್ರೆ ಅವನು ತನ್ನ ಆತ್ಮಕ್ಕೆ ಹಿತವನ್ನು ಮಾಡ್ತಾನೆ. ಅನಿರ್ವೇದಂ ಮುನಿಹಿ ಗಚ್ಚನ್ನೇ ಕುರ್ಯಾತ್ ಏವ ಆತ್ಮನೋಹಿತಂ ಮನುಗಳಿದ್ದು ಹಾಗೆ. ಅತಃ ವಿರಕ್ತಿ ಉಪಯುಕ್ತ ನಿರ್ವೇದ ಅನ್ಯ
ಅಯಂ ತು ಅನ್ಯಾದೃಶಃ ಇತಿ ಹೃಷ್ಟಚೇತಸಃ ಅಂತ ಹೇಳಿದ್ರು. ಅಲ್ಲಿ ಹೇಳುವಾಗ ವಿರಕ್ತಿಗೆ ಉಪಯುಕ್ತವಾದ ನಿರ್ವೇದ ಅದು ಹೇಳಲ್ಪಟ್ಟಿದೆ. ವಿರಕ್ತಿಗೆ ಉಪಯುಕ್ತವಾದ ನಿರ್ವೇದ ಅಂದರೆ ಪರಮಾತ್ಮನಿಯೋ ರಕ್ತಃ ವಿರಕ್ತಃ ಪರಮಾತ್ಮನಿ ಅಂತ ಹೇಳೋ ಹಾಗೆ. ಇಲ್ಲಿ ಹೇಳುವಾಗ ಹೃಷ್ಟಚೇತಸ ಸಂತೋಷದಿಂದ ಮಾಡಬೇಕು ಅಂತ ಹೇಳಲ್ಪಟ್ಟಿತು. ಆದ್ದರಿಂದ ವಿರಕ್ತಿ ಅನ್ನೋದು ಮುಖ್ಯವಲ್ಲ, ಸಂತೋಷ ಅನ್ನೋದು ಮುಖ್ಯ. ಇಲ್ಲಿ ಯೋಕ್ತವ್ಯ ಕರ್ತವ್ಯ, ಸಂತೋಷವಾದ ಮನಸ್ಸಿಂದ ಮಾಡಬೇಕು. ಹೃಷ್ಟತೇಜಸ ಯೋಗ ಯೋಕ್ತವ್ಯ. ಅದರಿಂದಲೇ ಅನಿರ್ವಿಣ್ಣ ಚೇತಸ ಅನ್ನೋದನ್ನೇ ಪದ ವಿಭಾಗ ಒಂದು ಅನಿರ್ವಿಣ್ಣ ಚೇತಸ ಅಂತಾನೆ ಅರ್ಥ ಪದವನ್ನು ತೆಗೆದುಕೊಳ್ತಾರೆ. ನಿರ್ವಿಣ್ಣ ಚೇತಸ ಅಂತ ತಗೊಳ್ಳಿಲ್ಲ. ಅನಿರ್ವಿಣ್ಣ ಚೇತಸ ಅಂದರೆ ಹೃಷ್ಟಚೇತಸ ಯೋಗ ಯೋಕ್ತವ್ಯ. ಯೋಗದ ದಶೆಯಲ್ಲಿ ಬರುವಂತಹ ಸಿದ್ಧಿ, ಆದ ಒಂದು ನಿರತಿಶಯವಾದ ಸುಖರೂಪ. ಅಲ್ಲಿ ಬಂದರೆ ಅವನು ಆ ಒಂದು ಸ್ಥಿತಿಯಿಂದ ಯಾವ ಕಾರಣದಿಂದಲೂ ಚಲಿಸುವುದಿಲ್ಲ, ಯಾವ ಬೇರೆ ಒಂದು ಅಪೇಕ್ಷೆಯೂ ಇರುವುದಿಲ್ಲ ಸುಖಗಳಲ್ಲಿ. ಅದಕ್ಕಿಂತ ಹೆಚ್ಚಾದ ಸುಖ ಯಾವುದೂ ಇಲ್ಲ ಅಂತ ತಿಳಿತಾನವನು. ಎಂತಹ ದೊಡ್ಡ ದುಃಖ ಬಂದರೂ ಕೂಡ ಅವನ ಮನಸ್ಸು ಅದರಿಂದ ಚಲಿಸೋದಿಲ್ಲ. ಇದೆಲ್ಲವನ್ನು ಚೆನ್ನಾಗಿ ತಿಳಿದವನು ಸಂತೋಷದಿಂದ ನಿಶ್ಚಯವಾಗಿ ಆ ಯೋಗವನ್ನು ಮಾಡೋಕ್ಕೆ ಆರಂಭಿಸಬೇಕು ಅನ್ನೋದು. ಇದೆಲ್ಲ ಉಪಕರಣಗಳು ಅಂತಾನೆ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಯತ್ರ ಉಪರಮತೆ ಚಿತ್ತಂ, ಇಲ್ಲಿ ಉಪರಮತೆಗೂ ವಿಶೇಷವಾದ ಅರ್ಥ. ಸಂತೋಷವಾಗಿ ನಿರುದ್ಧಂ ಯೋಗ ಸೇವೆಯ ಯತ್ರ ಚ ಏವ ಆತ್ಮನಾತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಅತೀಂದ್ರಿಯವಾದ್ದರಿಂದ ಆತ್ಮಬುದ್ಧಿಯಿಂದಲೇ ಅದನ್ನು ತಿಳಿಯಲ್ಪಡಬೇಕು. ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಅತಿಶಯಿತವಾದ ಸುಖವೊಂದರಿಂದ ಅವನು ಚಲಿಸೋದಿಲ್ಲ. ಆ ಒಂದು ಆತ್ಮಾವಲೋಕನ ಇದ್ದು ಬಿಟ್ರೆ ಬೇರೆ ಯಾವುದೂ ಅಧಿಕ ಅಂತ ತಿಳಿಯೋದಿಲ್ಲ. ಯಸ್ಮಿನ್ ಸ್ಥಿತಃ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಅತ್ಯಧಿಕವಾದ ದುಃಖ ಬಂದರೂ ಕೂಡ ಸ್ವಲ್ಪವೂ ಅದರಿಂದ ಚಲಿಸೋದಿಲ್ಲ ಅವನಿಗೆ. ಯಸ್ಮಿನ್ ಸ್ಥಿತಃ ಅಂತ ಹೇಳಿದ್ರೆ ನ ದುಃಖೇನ ವಿಚಾಲ್ಯತೆ ವಿರತೋಪಿ ಅಂತ ಹೇಳಿದ್ರು. ಯೋಗ ಸ್ಥಿತಿಯಲ್ಲಿ ಇರುವಾಗ ಅಷ್ಟೇ ಅಲ್ಲ, ಯಸ್ಮಿನ್ ಸ್ಥಿತಃ ಒಂದು ಯೋಗದ ಆತ್ಮಾವಲೋಕನ ಸ್ಥಿತಿಯನ್ನು ಅನುಭವಿಸ್ಬಿಟ್ರೆ ಒಂದು ಸತಿ, ಆ ಒಂದು ಯೋಗದಿಂದ ಎದ್ದ ಮೇಲೂ ಕೂಡ ಅವನಿಗೆ ಯಾವುದೇ ಎಂತಹ ದುಃಖ ಬಂದರೂ ಕೂಡ ಅವನಿಗೆ ಯೋಗಕ್ಕೆ ವಿರುದ್ಧವಾದ ಅವಸಾದ ಅನ್ನೋದು ಮನಸ್ಸಿನಲ್ಲಿ ಉಂಟಾಗೋದಿಲ್ಲ. ಆದ್ದರಿಂದ ಯೋಗವು ಮುಂದುವರಿಯುತ್ತೆ. ಅವನಿಗೆ ಯಾವ ಒಂದು ಅಡೆತಡೆ ಇಲ್ಲದೆ ಪ್ರತಿಬಂಧಕವಿಲ್ಲದೆ ಮುಂದುವರಿಯುತ್ತೆ. ಆ ರೀತಿ ಅವನಿಗೆ ನಿಶ್ಚಲವಾದ ಮನಸ್ಸು ಉಂಟಾಗುತ್ತೆ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ. ಅದನ್ನೇ ದುಃಖದ ಸಂಬಂಧವೇ ಇಲ್ಲ, ಅದಕ್ಕೆ ಅಭಾವ. ಆ ರೀತಿ ಇರುವಂತಹ ಒಂದು ಸ್ಥಿತಿ ಸ ನಿಶ್ಚಯೇನ ಯೋಕ್ತವ್ಯ ನಿರ್ವಿಣ್ಣ ಚೇತಸ ನಿಶ್ಚಯೇನ ಹೃಷ್ಟಚೇತಸ ಯೋಗ ಯೋಕ್ತವ್ಯ ಅಂತ ಹೇಳಿದ್ರು. ಹೃಷ್ಟಚೇತಸ ನಿಶ್ಚಯೇನ ಅನಿರ್ವಿಣ್ಣ ಚೇತಸ ಯೋಗ ಯೋಕ್ತವ್ಯ. ಅದನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು. ಇದೆಲ್ಲ ಕೂಡ ಉಪಕರಣಗಳೇ ಅಂತ ಸ್ವಾಮಿ ದೇಶಿಕನ್ ಅದಕ್ಕೆಲ್ಲ ಅದನ್ನು ಸ್ಪಷ್ಟಪಡಿಸ್ತಾರೆ. ಆರಂಭ ಉಪಕಾರಕತ್ವ ದ್ಯೋತನಾಯ ಅಂತೆಲ್ಲ ಆರಂಭದ ಶಾಯಂ, ಆರಂಭ ಮಾಡುವುದಕ್ಕೆ ಉಪಕಾರಕ ಇವುಗಳೆಲ್ಲ ಅಂತ ಹೇಳಿ ಮುಂದೆ ಬಹಳ ಪ್ರಧಾನವಾದ ಒಂದು ಅರ್ಥ ಹೇಳಲ್ಪಡುತ್ತೆ. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಶನೈಃ ಉಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಹೇಳಿದ್ರು. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಎರಡು ವಿಧವಾದ ಕಾರಣಗಳು ಹೇಳಲ್ಪಡುತ್ತೆ. ಬಾಹ್ಯವಾದ ಕಾರಣಗಳು, ಆಂತರ ಕಾರಣಗಳು. ಗೀತೆಯಲ್ಲಿ ಇದೊಂದು ತುಂಬ ಪ್ರಧಾನವಾದ ಉಪದೇಶ. ಅಲ್ಲಿ ಮೊದಲು ಹೇಳಿದ್ದು ಬಾಹ್ಯ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನಃ ಅನಿತ್ಯಾಹ ತಾನ್ ಸ್ಥಿತಿಕ್ಷಸ್ವ ಭಾರತ ಅಂತ ಶ್ಲೋಕ ಬಂತು ಹಿಂದೆ. ಅದೆಲ್ಲ ಕೂಡ ಬಾಹ್ಯವಾದ ಸುಖ ದುಃಖಗಳು. ಶೀತ ಉಷ್ಣ ಮೊದಲಾದದ್ದೆಲ್ಲ ಸುಖ ದುಃಖಗಳನ್ನು ಉಂಟು ಮಾಡುತ್ತೆ. ಅತ್ಯಧಿಕವಾದ ಶೀತವೋ ಇಲ್ಲ ಬಿಸಿಲೋ ಮಳೆಯೋ ಇದೆಲ್ಲ ಬಂದರೆ ಇದೆಲ್ಲ ಬಾಹ್ಯ ಸ್ಪರ್ಶ, ಹೊರಗಡೆಯಿಂದ ಬರುವಂತಹದ್ದು. ಪಾಂಚಭೌತಿಕವಾದ ಆ ವಿಷಯಗಳಿಗೆ ಸಂಬಂಧಿಸಿದ್ದು ಇದೆಲ್ಲ ಸ್ಪರ್ಶ ಅಂತ ಹೇಳಿದ್ರೆ ಆ ರೀತಿ ಅರ್ಥ ಮಾಡ್ತಾರೆ. ಆ ರೀತಿ ಹೊರಗಡೆಯಿಂದ ನಮಗೆ ಏರ್ಪಡುವಂತಹ ಸುಖ ದುಃಖಗಳೆಲ್ಲ ಅದು ನಮ್ಮ ಕೈಯಲ್ಲಿಲ್ಲ. ನಾವು ಅದನ್ನು ನಿಯಮನ ಮಾಡೋಕ್ಕೆ ಸಾಧ್ಯವಿಲ್ಲ. ಅತ್ಯಧಿಕವಾಗಿ ಮಳೆ ಬಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಬಿಸಿಲು ಬಂದರೂ ಏನು ಮಾಡೋಕ್ಕೆ, ಇದೆಲ್ಲ ಸುಖ ದುಃಖಗಳನ್ನು ಉಂಟು ಮಾಡುತ್ತೆ. ಅದನ್ನು ಏನು ಮಾಡಬೇಕು ಇವನು ಅಂದರೆ ತಡೆದುಕೊಳ್ಬೇಕು. ಇನ್ನೊಂದು ವಿಧವಾದ
ಕಾರಣ ಯಾವುದು ಅಂದರೆ ಆಂತರವಾದದ್ದು, ಮನಸ್ಸಿನಲ್ಲಿ ತನ್ನ ಸಂಕಲ್ಪದಿಂದಲೇ ಉಂಟಾಗುವಂತಹದ್ದು. ಅದನ್ನು ಪೂರ್ಣವಾಗಿ ತ್ಯಾಗ ಮಾಡಬೇಕು ಅಂತ ಇಲ್ಲಿ ಆಂತರವಾದ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಒಂದು ಆಂತರ, ಒಂದು ಬಾಹ್ಯ. ಬಾಹ್ಯವನ್ನು ಸಹಿಸಿಕೊಳ್ಬೇಕು, ಆಂತರವು ಆಗದೇ ಇರೋ ಹಾಗೆ ತಾನೇ ಮಾಡಬೇಕು, ತನ್ನ ಕೈಯಲ್ಲಿಯೇ ಇದೆ ಅಂತ ಹೇಳ್ತಾರೆ. ತಾನು ನಿಶ್ಚಯ ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಆದ್ದರಿಂದ ತಾನೇ ಸಾಧಕನಾದವನು ಅವನೇ ನಿಶ್ಚಯ ಮಾಡಿ ಆ ರೀತಿಯಾದ ಯಾವ ಒಂದು ಕಾಮನೆಯು ಬರದೇ ಇರುವ ಹಾಗೆ ಪೂರ್ಣವಾಗಿ ತ್ಯಾಗ ಮಾಡಬೇಕು. ಅದು ಇಲ್ಲಿ ಹೇಳಲ್ಪಡುತ್ತೆ. ಸಂಕಲ್ಪ ಪ್ರಭವಾನ್, ತನ್ನ ಸಂಕಲ್ಪದಿಂದಲೇ ಉಂಟಾಗೋದು. ಯಾವುದೇ ಒಂದು ಕಾರ್ಯವು ಕೂಡ ಮಾಡಬೇಕಾದ್ರೆ ಅವನಿಗೆ ಜ್ಞಾನ, ಚಿಕೀರ್ಷಾ, ಪ್ರಯತ್ನ, 3 ವಿಷಯಗಳಿದೆ. ಮೊದಲು ಆ ವಿಷಯದಲ್ಲಿ ಜ್ಞಾನ ಉಂಟಾದರೆ ಕರ್ತುಮಿಚ್ಛಾ ಅನ್ನೋದೇ ಸಂಕಲ್ಪ, ಇಚ್ಛೆ ಪಡ್ತಾನವನು. ಆ ಇಚ್ಛೆ ಪಡುವಾಗ ಆಮೇಲೆ ಪ್ರವೃತ್ತಿ ಉಂಟಾಗುತ್ತೆ. ಇಚ್ಛೆ ಪಡದೆ ಹೋದರೆ ಪ್ರವೃತ್ತಿ ಉಂಟಾಗೋದಿಲ್ಲ. ಇದು ಒಳ್ಳೆಯ ವಿಷಯದಲ್ಲಿ ಇಚ್ಛೆ ಉಂಟಾಗುವ ಹಾಗೆ, ಕೆಟ್ಟ ವಿಷಯಗಳಲ್ಲಿ ಇಚ್ಛೆ ಉಂಟಾಗದೇ ಇರೋ ಹಾಗೆ ಮಾಡೋದು ಅವರವರ ಕೈಯಲ್ಲೇ ಇದೆ. ಅವರ ಜ್ಞಾನದಿಂದ ಅವರು ಅದನ್ನು ತಿಳಿದು ಸಾಧಕನು ಹಾಗೆ ತಾನೇ ಮಾಡಬೇಕು. ಆದ್ದರಿಂದ ಈ ಸಂಕಲ್ಪದಿಂದ ಉಂಟಾಗುವಂಥ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ, ಪೂರ್ಣವಾಗಿ ತ್ಯಾಗ ಮಾಡಬೇಕು. ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ, ಇಂದ್ರಿಯ ಸಮೂಹವನ್ನೆಲ್ಲ ಚೆನ್ನಾಗಿ ಪೂರ್ಣವಾಗಿ ಎಲ್ಲ ವಿಷಯಗಳಿಂದಲೂ ನಿಯಮನಗೊಳಿಸಿ ಶನೈಹಿ ಶನೈಹಿ ಪರಮೇತ್, ನಿಧಾನವಾಗಿ ಅಭ್ಯಾಸವೇ ಇದೆ ಹೇಳೋದು. ಅಭ್ಯಾಸ ಸ್ವಲ್ಪವಾಗಿ ಹಿಂತೆಗೆದುಕೊಳ್ಬೇಕು. ಇದೆಲ್ಲ ಒಂದು ಏಕಕಾಲದಲ್ಲಿ ಒಂದು ದಿನದಲ್ಲಿ ನಡೆಯುವಂತಲ್ಲ ವಿಷಯವಲ್ಲ. ಎಷ್ಟು ಕಾಲವಾದರೂ ಮಾಡೋದು ತುಂಬ ಕಷ್ಟವಾದ ವಿಷಯ ಇದೆಲ್ಲ. ಧೃತಿ ಗೃಹೀತೆಯ, ಒಂದು ಸ್ಥಿರವಾದ ಬುದ್ಧಿ ಏನಾದರೂ ಒಂದು ಕಾರ್ಯ ಆರಂಭಿಸಿದ್ರೆ ಪೂರ್ಣಗೊಳಿಸುವಂತಹ ಒಂದು ಸಾಮರ್ಥ್ಯ ಧೃತಿ ಅಂತ ಹೇಳಲ್ಪಡುತ್ತೆ. ಆರಂಭಿಸಿದ ಒಂದು ಕಾರ್ಯವನ್ನು ಪೂರ್ಣಗೊಳಿಸಬೇಕು, ಅದು ಧೃತಿ. ಆ ಒಂದು ಧೃತಿಯಿಂದ ಮಾಡಬೇಕು. ಅಂತಹ ಒಂದು ಬುದ್ಧಿಯಿಂದ ಆತ್ಮಸಂಸ್ತಂಭನ ಕೃತ್ವಾನ ಕಿಂಚಿದಪಿ ಚಿಂತೆಯೇತೆ, ಕಡೆಯಲ್ಲಿ ಈ ರೀತಿ ಅವನು ಬೇರೆ ಯಾವುದನ್ನು ಚಿಂತನೆ ಮಾಡದೆ ಆತ್ಮನಲ್ಲಿಯೇ ಧ್ಯಾನ ಮಾಡಬೇಕು ಅಂತ ಇಲ್ಲಿ ಹೇಳೋದು. ಮಾನಸಿಕವಾದ, ಮನಸ್ಸಿನಿಂದಲೇ ಉಂಟಾಗುವಂತಹ ಕಾಮನೆಗಳನ್ನು ಪೂರ್ಣವಾಗಿ ಅವನೇ ಸಂಕಲ್ಪ ಮಾಡಿ ನಿಶ್ಚಯ ಮಾಡಿ ತ್ಯಾಗ ಮಾಡಬೇಕು, ಆಗದೇ ಇರೋ ಹಾಗೆ ಮಾಡಬೇಕು. ಅದೆಲ್ಲ ಅವರವ್ರ ಕೈಯಲ್ಲಿದೆ. ಆದರೆ ಅದು ನಮ್ಮ ಪೂರ್ವ ಕರ್ಮದ ವಾಸನೆ ಮೊದಲಾದದೆಲ್ಲ ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಅದನ್ನು ಹೇಗೆ ಮಾಡೋದು ಅಂದರೆ ಶನೈಹಿ ಉಪರಮೇತ್, ಸ್ವಲ್ಪವಾಗಿ ಮಾಡಬೇಕು, ನಿಧಾನವಾಗಿ. ಹಾಗೆ ಮಾಡಿದ್ರೆ ಸ್ವಲ್ಪ ಕಾಲದಲ್ಲಿ ಅವರವರ ಒಂದು ಸುಖಕ್ಕೆ ಅನುಗುಣವಾಗಿ ಯಾವ ಕಾಲದಲ್ಲಿ ಸಾಧ್ಯವಾಗುತ್ತೋ ಆ ಕಾಲದಲ್ಲಿ ಆಗುತ್ತೆ. ಬೇರೆ ದಾರಿ ಇಲ್ಲ ಇದಕ್ಕೆ. ಆಂತರವಾದ ವಿಷಯಗಳನ್ನು ನಿಯಮನ ಮಾಡೋದಕ್ಕೆ ಅವರವರ ಕೈಯಲ್ಲೇ ಇದೆ. ಸಾಧಕರು ಅವರೇ ನಿಶ್ಚಯ ಮಾಡಿ ಇದನ್ನು ಮಾಡಬೇಕು. ಇದರಲ್ಲಿ ಎರಡನ್ನೂ ಭಾಷಿಕಾರರು ಹೇಳ್ತಾರೆ. ಹಿಂದೆ ಹೇಳಿದ್ದು ಸ್ಪರ್ಶಜಾಹ ಅಂತ, ಇಲ್ಲಿ ಸಂಕಲ್ಪಜಾಹ. ಬಾಹ್ಯ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖ ಅಂತ ಹೇಳಿದ್ದು ಹಿಂದೆ. ಸ್ಪರ್ಶಜಾಹ ಅನ್ನೋದು ಹೊರಗಿನ ವಿಷಯ, ಸಂಕಲ್ಪಜಾಹ ಎರಡನ್ನೂ ಸೇರಿಸಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಹಿಂದೆ ಹೇಳಿದ ವಿಷಯ ಬಾಹ್ಯ ಆಂತರ ಎರಡೇ ಅಡೆದ ಪ್ರತಿಬಂಧಕಗಳು. ಬಾಹ್ಯವನ್ನು ಸಹಿಸಿಕೊಳ್ಬೇಕು, ಆಂತರವನ್ನು ತ್ಯಾಗ ಮಾಡಬೇಕು, ತಾನೇ ನಿಶ್ಚಯ ಮಾಡಿ ತ್ಯಾಗ ಮಾಡಬೇಕು. ಇದು ಗೀತೆಯಲ್ಲಿ ತುಂಬ ಮುಖ್ಯವಾದ ಒಂದು ಉಪದೇಶ ಅಂತ. ಮುಂದೆ ಅದರ ಭಾಷ್ಯವನ್ನು ಮುಂದೆ ಅನುಭವಿಸೋಣ ಅಂತ ಹೇಳಿ ಇಲ್ಲಿ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂಬುಜೈಕ್ಮರುಗ್ಮವ್ಯಾಮೋಹತಃ ತರಿತರಾಣಿ ತೃಣಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋರಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನಿ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.